ಯಾರೂ ಮಾಡ್ದಲೇ ಇರೋ ಥರ ಒಂದು 1% ಕ್ಲಬ್ಬಿಗೆ ಬಂದಿದ್ದಾರೆ. ಈ 110 ದಿನದಲ್ಲಿ 55 ದಿನ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮಾಡಿದ್ದಾರೆ. ಪ್ರಾಫಿಟ್ ಬಂದಾಗ ತೆಗೆದುಕೊಂಡ್ಬಿಡೋರು, ಲಾಸ್ ಆದಾಗ ನೆಕ್ಸ್ಟ್ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಆ ಥರ ಎಲ್ಲ ಡ್ರಾಗ್ ಮಾಡ್ಕೊಂಡವರು. ಈ ಲಾಸು ಪ್ರಾಫಿಟ್ ಆದಾಗ ಏನು ಪಾಠ ಕಲ್ತ್ರಿ ಇದರಿಂದ? ಪ್ರಾಫಿಟ್ ಬಂದರೆ ಕಾಯಲ್ಲ, ಲಾಸ್ ಆದರೆ ಕಾಯ್ತೀವಿ. ಒಂದು ರೀಸನ್ ನಿಮಗೆ ಈ ಒಂದು ಚಕ್ರವ್ಯೂಹದಿಂದ ನಾನು ಹೊರಗಡೆ ಬರಬೇಕು ಅಂತ ಅನಿಸ್ತು. ನನಗೆ ಗೊತ್ತಿರೋ ನಾನೇ ಹೋಲ್ಡ್ ಮಾಡ್ಬೋದಲ್ಲ, ಅವ್ರಿಗೆ ಯಾಕೆ ಪ್ರಾಫಿಟ್ ಶೇರಿಂಗ್ ಮಾಡಬೇಕು? ಶುರು ಮಾಡಿದಾಗ ಯಾವುದೇ ಒಂದು ವ್ಯಾಪಾರ ಶುರು ಮಾಡಿದಾಗ ತಕ್ಷಣಕ್ಕೆ ನನಗೆ ಲಾಭ ಬರೋದಿಲ್ಲ. ತುಂಬ ಕಮ್ಮಿ ಕ್ಯಾಪಿಟಲಲ್ಲಿ ಟ್ರೇಡಿಂಗ್ ಮಾಡಬೇಕು. ಆಮೇಲೆ ನಮಗೆ ಪಕ್ಕ ನಮ್ಮ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಬಂದಾಯ್ತು ಅಂದಮೇಲೆ ನಾವು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ಕೊಂಡು ಜಾಸ್ತಿ ಮಾಡಬೇಕು. ರೂಪಲ್ಸ್ನ ಹಿಡಿದ್ಬಿಟ್ಟು ನಾನು ದುಡ್ಡು ಮಾಡಬೇಕು ಅಂತ ಇದ್ರೆ ಅದು ಸದಾಕಾಲ ಅಂತೂ ಇರೋದಿಲ್ಲ. ಟ್ರೈಂಡಾಗಿ ಎಂಟ್ರಿ ಆಗಿ ಕಾದ್ಕೊಂಡು ಹಂಗೆ ಇದ್ರೆ ಆಗಲ್ಲ. ನೀವು ಕಂಟಿನ್ಯೂಸ್ ಆಗಿ 55 ದಿನ ಲಾಭ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಯಾವ ಒಂದು ಸ್ಟ್ರಾಟಜಿ ಬಳಸಿದ್ದೀರಾ ಆ್ಯಂಡ್ ಯಾವತ್ತು ಟ್ರೇಡ್ ಮಾಡ್ತೀರಾ? ಸೆಪ್ಟೆಂಬರಲ್ಲಿ ಅನ್ಸುತ್ತೆ ನಿಮ್ಮ ಇನ್ಸ್ಟಿಟ್ಯೂಟ್ ಬಂದಿದ್ದು ನಾನು, ಆವತ್ತಿನ ನಾನ್ ಸ್ಟಾಪ್ ಪ್ರಾಫಿಟಲ್ಲಿ ಇದ್ದೀನಿ ಸರ್. ನಮಸ್ಕಾರ ಟ್ರೇಡರ್ಸ್, ನಾನು ನಿಮ್ಮ ಸೂರಜ್ ಮಹೇಶ್, ಕೋಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಹಾಗೂ ಒಬ್ಬ NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಡೆರಿವೇಟಿವ್ ಅನಲಿಸ್ಟ್. ನನ್ನ 5 ರಿಂದ 6 ವರ್ಷದ ಸ್ಟಾಕ್ ಮಾರ್ಕೆಟಿನ ಜರ್ನಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆಯನ್ನು ಓಪನ್ ಮಾಡಿ 3 ವರ್ಷಗಳಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 5 ರಿಂದ 6 ಸಾವಿರ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಒಂದು ಜ್ಞಾನವನ್ನು ಹಂಚಿದ್ದೀವಿ. ಹಾಗೂ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ, ಯಾವುದೇ ಥರ ನಿಮಗೆ ಪ್ರಚೋದನೆಗೊಳಿಸೋದಕ್ಕಾಗಿರೋದಿಲ್ಲ. ಮತ್ತೊಂದು ವಿಡಿಯೋಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ನಾನು ಸೂರಜ್ ಮಹೇಶ್, ಕೋಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಹಲವಾರು ಜನ ನೋಡಿದ್ದೀನಿ, ಸ್ಟಾಕ್ ಮಾರ್ಕೆಟ್ ಇದ್ದ ತಕ್ಷಣ ಎದುರ್ತಾರೆ. ಅದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂದರೆ ನಾನು ಇದು ಬರೀ ಲಾಸ್ ಮಾಡುತ್ತೆ ಸರ್, ನಾನು ಲಾಭ ಮಾಡೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿರ್ತಾರೆ. ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಿದ್ದೀನಿ ನಮ್ಮ ಒಂದು ಕ್ಲೈಂಟ್. ಅವರು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆನ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾರೂ ಮಾಡ್ದಲೇ ಇರೋ ಥರ ಒಂದು 1% ಕ್ಲಬ್ಬಿಗೆ ಬಂದಿದ್ದಾರೆ. ಎಲ್ಲ ಕಡೆ ನೀವು ನೋಡಿರ್ಬೋದು, ಸೆಬಿ ಹೇಳೋ ಪ್ರಕಾರ 90% ಜನ ಬರೀ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಇವರು ಆ 10% ಬಂದು ಆ 10%ಅಲ್ಲೂ 1% ಪ್ರಾಫಿಟಬಲ್ ಕ್ಲಬ್ಬಿಗೆ ಬಂದಿದ್ದಾರೆ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಾಧನೆನ ಮಾಡಿದ್ದಾರೆ. ಇವತ್ತು ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಇವರ ಸ್ಪೆಷಾಲಿಟಿ ಏನು ಅಂತ ಕೇಳಿದ್ರೆ, ಅವರು 110 ದಿನ ಟ್ರೇಡಿಂಗ್ ಮಾಡಿದ್ದಾರೆ. ಈ 110 ದಿನದಲ್ಲಿ 55 ದಿನ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮಾಡಿದ್ದಾರೆ. ಆದರೆ ಈ ಪ್ರಾಫಿಟ್ ಲಾಸು ಎಲ್ಲ ಮಾಡೋದ್ರ ಜೊತೆಗೆ ಆಲ್ಮೋಸ್ಟ್ 110 ದಿನದಲ್ಲಿ 100 ದಿನ ಲಾಭನೇ ಮಾಡಿದ್ದಾರೆ. ಬನ್ನಿ ನಾವೆಲ್ಲರೂ ಸ್ವಾಗತಿಸೋಣ ನವೀನ್ ಸರ್ನ. ಸರ್ ನಮಸ್ಕಾರ, ವೆಲ್ಕಮ್ ಟು ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಎಸ್ ಸರ್. ಸೊ ಈ ಒಂದು ವಿಡಿಯೋ ತುಂಬಾ ನಾವು ಕೂಡ ಖುಷಿಯಾಗಿ ಮಾಡ್ತಾ ಇದೀವಿ. ಯಾಕಂತ ಕೇಳಿದ್ರೆ ನಮ್ಮ ಸ್ಟೂಡೆಂಟ್ ಈ ತರ ಪ್ರಾಫಿಟ್ ಮಾಡ್ತಿದಾರೆ ಅಂತ ಕೇಳಿದ್ರೆ ನಮಗೂ ಕೂಡ ಒಂದು ಸಂತೋಷ ಇರುತ್ತೆ. ನಮ್ಮಲ್ಲಿರೋ ಕಿಚ್ಚನ ನಾವು ನಿಮ್ಗೆ ಕೊಟ್ಟಿದೀವಿ ಅಂತ ಅನ್ಸುತ್ತೆ. ನಾವು ಸ್ಟಾಕ್ ಮಾರ್ಕೆಟ್ ನ ಕಲ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಾ ಇದೀವಿ. ಸೊ ಅದೇ ಉದ್ದೇಶದಿಂದ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆನ ಸ್ಥಾಪನೆ ಮಾಡಿದೀವಿ. ಆದ್ರೆ ಅದರಲ್ಲಿ ನಾವು ನಿಮ್ಗೆ ಎಜುಕೇಟ್ ಮಾಡಿ ನೀವು ಇಂತ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದೀರ ಅಂತ ಕೇಳಿದ್ರೆ ಅದು ನಿಜವಾಗ್ಲೂ ಒಂದು ಖುಷಿ ವಿಚಾರ. ಎಜುಕೇಶನ್ ಸರ್. ಥ್ಯಾಂಕ್ ಯು ಸರ್. ಸೊ ಇವಾಗ ಜನರಿಗೆ ಶುರುವಿಂದ ಕರ್ಕೊಂಡು ಹೋಗೋಣ. ಶುರುವಲ್ಲಿ ನೀವು ನಿಮ್ಮ ಲೈಫ್ ಹಿಸ್ಟ್ರಿ ಏನು, ಸ್ಟಾಕ್ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ನೀವು ಏನ್ ಮಾಡ್ತಾ ಇದ್ರಿ, ಏನ್ ಎಜುಕೇಶನ್ ಮಾಡಿದಿರಾ ಅಂತ ತಿಳಿಸ್ಕೊಡ್ತೀರಾ? ಸರ್ ನನ್ನ ಡಿಗ್ರಿ ಆಗಿದೆ, ಡಿಪ್ಲೊಮಾ ಮಾಡಿದ್ವಿ ಸರ್. ನನ್ನ ಎಜುಕೇಶನ್ ಆಗಿದ ತಕ್ಷಣ ನನಗೆ IT ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಆಸ್ IT ಆಫೀಸರ್ ಆಗಿ ಜಾಯ್ನ್ ಆಗಿದೆ ಸ್ಪೆನ್ಸರ್ಸ್ ಅಲ್ಲಿ. ಆಮೇಲೆ ಹಂಗೆ ಆದಿತ್ಯ ಬಿರ್ಲಾ ರಿಟೇಲ್ ಲಿಮಿಟೆಡ್ ಒಂದು ರಿಟೇಲ್ ಫೀಲ್ಡ್ ಅಲ್ಲಿ ಎಂಟ್ರಿ ಆದೆ. ಅದೇ ತರ ಕೆಲಸ ಚೆನ್ನಾಗಿ ಹೋಗ್ತಾ ಇತ್ತು ಸರ್. ಕೊರೋನಾ ಬಂತಲ್ಲ, ಆವಾಗ ಡೈಲಿ ಅಪ್ ಅಂಡ್ ಡೌನ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗೋದು. ಡೈಲಿ ಅಪ್ ಅಂಡ್ ಡೌನ್ ಮಾಡೋಕೆ ಡೈಲಿ ಮಾರ್ನಿಂಗ್ 8 ಇಂದ ನೈಟ್ 8 ಹೋಗೋದು ಕೆಲಸ, ಫುಲ್ ಟೈಮ್ ಕೆಲಸ ಇರೋದು. ಅದಕ್ಕೆ ನಾನು ಬಿಸ್ನೆಸ್ ಏನೋ ಮಾಡೋಣ ಅಂತ ಬಿಸ್ನೆಸ್ ಬಂದೆ. ಬಿಸ್ನೆಸ್ಸು ಚೆನ್ನಾಗಿ ಈಗಲೂ ರನ್ ಆಗ್ತಾ ಇದೆ. ಹಂಗೆ ಯಾರೋ ಫೋನ್ ಮಾಡಿದ್ರು, ಸ್ವೀಟ್ ಕಾರ್ನ್, ಅಮೆರಿಕನ್ ಸ್ವೀಟ್ ಕಾರ್ನ್ ನಾನೇ ಫ್ರೋಸನ್ ಮಾಡಿ ಸಪ್ಲೈ ಕಳಿಸ್ತಾ ಇದ್ದೀನಿ ಲೋಕಲ್ ನಮ್ಮ ಬೆಂಗಳೂರಲ್ಲಿ. ಎಲ್ಲ ಕಡೆ ಸ್ವಲ್ಪ ಪೇಮೆಂಟ್ ಪ್ರಾಬ್ಲಮ್ ಇದೆ ಸರ್. ಯಾಕಂದ್ರೆ ನಾವು ಸಪ್ಲೈ ಕಳಿಸಿದ್ದು ಪೇಮೆಂಟ್ ಸರಿಯಾಗಿ ಬರಲ್ಲ, ಮ್ಯಾನ್ ಪವರ್ ಇಶ್ಯೂ, ಎಲ್ಲ ಕಡೆ ಮ್ಯಾನ್ ಪವರ್ ಪ್ರಾಬ್ಲಮ್ ಇದೆ. ಅದಕ್ಕಾಗಿ ನಾನು ಏನೋ ಒಂದು ಬೇರೆ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಅಷ್ಟರಲ್ಲಿ ಯಾರೊಬ್ರು ಫೋನ್ ಮಾಡಿದ್ರು ನನಗೆ, ಈ ಥರ ಕಾಲ್ಸ್ ಕೊಡ್ತೀವಿ ಟ್ರೇಡಿಂಗ್ ಮಾಡಿ ಅಂತ ಫೋನ್ ಮಾಡಿದ್ರು. ಆಮೇಲೆ ನಾನು ಇಲ್ಲಿ ನಮ್ಮ ಫ್ರೆಂಡ್ CA ಮಾಡಿದ್ರು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರು ಟ್ರೇಡಿಂಗ್ ಮಾಡಿ ಮೊದಲೇ ಚೆನ್ನಾಗಿದೆ, ಇನ್ವೆಸ್ಟ್ ಮಾಡಿ ಅಂತ ಇದ್ರು. ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಜಸ್ಟ್ 2 ಇಯರ್ಸ್ ಬ್ಯಾಕ್ ಹಿಂಗೆ ಫೋನ್ ಮಾಡಿದ್ರು, ಇರಲಿ ಅಂತ ಒಂದು ಸತಿ ಟ್ರೈ ಮಾಡಿದೆ. ಆಮೇಲೆ ಅವರು ಈ ಡಿಮ್ಯಾಟ್ ಅಕೌಂಟ್ ಎಲ್ಲ ಅವರೇ ಮಾಡಿಸ್ಕೊಟ್ರು. ಆಮೇಲೆ ಟ್ರೇಡಿಂಗ್ ಮಾಡಿ ಅಂದರು. ನನ್ನ ಟ್ರೇಡಿಂಗ್ ಯಾವ ಥರ ಮಾಡೋದು ಗೊತ್ತಿರಲ್ಲ. ಹಿಂಗೆ 20,500 CA ಬೈ ಮಾಡಿ ಅಂತೆಲ್ಲ ಇದು ಮಾಡೋರು. ಬಂದು 10,000 ರೂಪಾಯಿ ಲಾಭ ಬರೋದು. ಬಂದಮೇಲೆ ಅವ್ರು ನನ್ನ ಫೀಸ್ ಕೊಡಿ 10,000 ರೂಪಾಯಿ ಅವರೇ ತೆಗೆದುಕೊಂಡ್ಬಿಡೋರು.
ಪ್ರಾಫಿಟ್ ಬಂದಾಗ ತೆಗೆದುಕೊಂಡ್ಬಿಡೋರು, ಲಾಸ್ ಆದಾಗ ನೆಕ್ಸ್ಟ್ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಆ ಥರ ಎಲ್ಲ ಡ್ರಾಗ್ ಮಾಡ್ಕೊಂಡು ಹೋಗೋರು. ಆಮೇಲೆ ಬಿಟ್ಬಿಟ್ಟು ಅಲ್ಲಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ನಾನು ಕೆಲವೊಂದು ಮೂರು ಕೋರ್ಸ್ ಇಟ್ಕೊಂಡೆ, ಬಟ್ ಎಲ್ಲೂ ಪ್ರಾಫಿಟ್ ಆಗಕ್ಕಾಗಿಲ್ಲ. ಬರೋದು ಹೋಗೋದು. ಲಾಸ್ಟ್ ಸೆಪ್ಟೆಂಬರಲ್ಲಿ ಅನ್ಸುತ್ತೆ ನಿಮ್ಮ ಇನ್ಸ್ಟಿಟ್ಯೂಟ್ ಬಂದಿದ್ದು ನಾನು. ಆವತ್ತಿನ ನಾನ್ ಸ್ಟಾಪ್ ಪ್ರಾಫಿಟಲ್ಲಿ ಇದ್ದೀನಿ ಸರ್. ತುಂಬಾ ಉತ್ತಮ. ಸೊ ಅದೇ ತರ ಇವಾಗ ನೀವು ಹೇಳಿದ್ರಿ, ನೀವು ಶುರು ಮಾಡಿದ್ದೇನೆ ಸ್ಟಾಕ್ ಮಾರ್ಕೆಟ್ ಫೀಲ್ಡಿಗೆ ಬಂದಾಗ ಈ ಟಿಪ್ಸ್ ಕಾಲ್ಸ್ ಇಂದ ನೀವು ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡಿದೀರಾ. ಹೌದು ಸರ್. ಸೊ ಅಂದ್ರೆ ಶುರು ಮಾಡಿದ್ದೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಇಂದ ಸ್ಟಾರ್ಟ್ ಮಾಡಿದೀರಾ ಅಂತ ಹೇಳ್ತಿದ್ದೀರಾ. ಹೌದು. ಓಕೆ, ನಿಮ್ಗೆ ಅವಾಗ ಈಕ್ವಿಟಿ ಅಂದ್ರೆ ಏನು ಇವೆಲ್ಲ ಏನು ನಾಲೆಡ್ಜ್ ಇರ್ಲಿಲ್ಲ. ಇಲ್ಲ ಸರ್. ಅದಾದ್ಮೇಲೆ ಈ ಲಾಸು ಪ್ರಾಫಿಟ್ ಆದಾಗ ಏನ್ ಪಾಠ ಕಲ್ತ್ರಿ ಇದರಿಂದ? ಅಂದ್ರೆ ನಾವೇ ಏನು ಸ್ವಂತ ಕಲ್ತ್ಬಿಟ್ಟು ಮಾಡ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ. ನಮ್ಗೆ ಎಜುಕೇಶನ್ ಇದ್ರೆ ನಾವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಟೆಂಪ್ರರಿ ಅವೆಲ್ಲ ಬರೋದು ಹೋಗೋದು ಆ ಥರ ಆಗ್ತಾರೆ. ಪ್ರಾಫಿಟ್ ಆದಾಗ ಎಲ್ಲ ಪ್ರಾಫಿಟ್ ಶೇರ್ ಕೇಳ್ತಾರೆ, ಲಾಸ್ ಆದಾಗ ಯಾರು ಬರಲ್ಲ, ಫೋನ್ ಸ್ವಿಚ್ ಆಫ್ ಮಾಡಾಕ್ತಾರೆ. ಅಂದ್ರೆ ಇದು ನೀವು ಹೇಳ್ತಾ ಇರೋದು ವೆರಿ ಸಿಂಪಲ್. ಇವಾಗ ಬಿಸ್ನೆಸ್ ಅಲ್ಲಾದ್ರೂ ಅದರದೇ ಆದ ರಿಸ್ಕ್ಗಳಿದೆ. ಸೊ ಆ ರಿಸ್ಕ್ ನ ತಗೊಂಡು ನನಗೆ ಅಭ್ಯಾಸ ಆದ್ಮೇಲೆ ನಾನು ಸ್ಟಾಕ್ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಆದೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ಇಂಟ್ರೊಡ್ಯೂಸ್ ಆದಾಗ ನನಗೆ ಯಾವುದೇ ತರ ಒಂದು ನಾಲೆಡ್ಜ್ ಇರಲಿಲ್ಲ. ಅವಾಗ ಏನಾಯ್ತು, ಕಾಲ್ಸ್ ಮತ್ತೆ ಟಿಪ್ಸ್ ತಗೊಂಡೆ. ಅವಾಗ ದುಡ್ಡು ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇರ್ಲಿಲ್ಲ. ಒಂದಿನ ಬರೋದು ಒಂದಿನ ಹೋಗೋದು ಮಾಡ್ತಾ ಇತ್ತು. ಅದರಿಂದ ಏನಾಗ್ತಾ ಇತ್ತು, ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ಲಾಸ್ ಅಲ್ಲಿ ಇದ್ರ ಪ್ರಾಫಿಟ್ ಅಲ್ಲಿ ಇದ್ರ? ಪ್ರಾಫಿಟ್ ಎಲ್ಲ ಇದೆ ಸರ್, ಬಟ್ ಪ್ರಾಫಿಟ್ ಬಂದಿದ್ದೆಲ್ಲ ಅವ್ರ ಇಟ್ಕೊಂಡ್ಬಿಡೋರು. ಓಕೆ, ಆ ಫೀಸ್ ಕಟ್ಟಿ ಅಂತ. ಯಾವ ಒಂದು ರೀಸನ್ ನಿಮ್ಗೆ ಈ ಒಂದು ಚಕ್ರವ್ಯೂಹದಿಂದ ನಾನು ಹೊರಗಡೆ ಬರಬೇಕು ಅಂತ ಅನ್ಸ್ತು? ಸೊ ನಮ್ಗೆ ಈಗ ಅವ್ರು ಯಾವ ತರ ಟ್ರೇಡ್ ಕೊಟ್ಟಾರ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ನನ್ಗೆ ಗೊತ್ತಿರೋ ನಾನೇ ಹೋಲ್ಡ್ ಮಾಡ್ಬೋದಲ್ಲ, ಅವ್ರಿಗೆ ಯಾಕೆ ಪ್ರಾಫಿಟ್ ಶೇರಿಂಗ್ ಮಾಡ್ಬೇಕು? ಎಕ್ಸಾಕ್ಟ್ಲಿ. ಅಂದ್ರೆ ಅವ್ರಿಗೆ ನಾನು ದುಡ್ಡು ಕೊಡೋ ಬದಲು ನಾನೇ ದುಡಿಬಹುದು ಅಂತ ಮಾಡ್ಬೋದು. ಇದೆಲ್ಲ ಫೀಸ್ ಎಲ್ಲ ಕಡೆ ಕಮ್ಮಿ ಇದೆ ಸರ್ ಸ್ಟಾಕ್ ಮಾರ್ಕೆಟ್ಗೆ. ಸುಮ್ನೆ ಎಷ್ಟೆಷ್ಟೋ ಕೊಟ್ಟು ಕಾಲೇಜ್ ಎಲ್ಲ ಓದ್ತೀವಿ, ಇದು ತುಂಬಾ ಕಮ್ಮಿ ಫೀಸ್. ಇದು ಒಂದ್ಸತಿ ಕಲ್ತ್ಬಿಟ್ರೆ ನಮ್ಗೆ ಎಜುಕೇಶನ್ ನಮ್ಮ ಹತ್ರ ಇರುತ್ತೆ. ಯಾವಾಗ ಬೇಕೋ ಹೆಂಗ್ ಬೇಕೋ ನಾವು ಟ್ರೇಡಿಂಗ್ ಮಾಡ್ಕೊಬಹುದು. ಪ್ಲಸ್ ಇದಕ್ಕೆ ಮ್ಯಾನ್ ಪವರ್ ಬೇಕಾಗಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಎಲ್ಲ ನಮ್ ಕಣ್ಮುಂದೆ ನಮ್ ಕೈಲೇ ಇರುತ್ತಲ್ವಾ. ಹೌದು. ಅಂದ್ರೆ ನೀವು ಹೇಳೋ ಪ್ರಕಾರ ವೆರಿ ಸಿಂಪಲ್, ಕಾರ್ ಓಡಿಸ್ಬೇಕಾದ್ರೆ ಗೇರ್ ನಮ್ ಕೈಲಿ ಇದ್ರೇನೆ ಒಳ್ಳೇದು ಅಂತ ಅಲ್ವಾ? ಹೌದು. ಸೊ ಏನೇ ಕಲ್ತ್ರು ವಿದ್ಯೆ ಕಲ್ತ್ಬಿಟ್ಟೆ ದುಡಿಮೆ ಸ್ಟಾರ್ಟ್ ಮಾಡ್ಬೇಕು ಅಂತ. ಹೌದು ಸರ್. ದುಡಿಮೆ ಫಸ್ಟೇ ಸ್ಟಾರ್ಟ್ ಮಾಡ್ಬಿಟ್ರೆ ಏನಾಗುತ್ತೆ? ಅದು ಎಲ್ಲ ಕಂಟ್ರೋಲ್ ಬರಲ್ಲ, ನಮ್ ಕಂಟ್ರೋಲ್ ಅಲ್ಲಿ ಏನಿರಲ್ಲ. ಏನಾದ್ರು ಲಾಭ ಬಂದ್ರೆ ನಮ್ಗೆ ಏನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಒಂದು ಒಳ್ಳೆ ಬಿಸ್ನೆಸ್ ಅಂತಾನೆ ಕರಿಬಹುದು. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ತರ ಜೂಜಾಟ ಇಲ್ಲ, ಏನೂ ಇಲ್ಲ. ಕಲಿದಲ್ಲೇ ಏನೇ ಮಾಡಿದ್ರು ಅದು ಜೂಜಾಟ ಅಂತ ಕರಿಬಹುದು. ಆದ್ರೆ ನೀವು ನೀಟಾಗಿ ಕಲ್ತು ಆ ವಿದ್ಯೆನ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಇಟ್ ಈಸ್ ಅ ಪ್ರೊಫೆಷನಲ್ ಬಿಸ್ನೆಸ್. ಸೊ ಈ ತರ ನೀವು ಪ್ರೊಫೆಷನಲ್ ಬಿಸ್ನೆಸ್ ಮಾಡಬೇಕು ಅಂತ ಕಲ್ತ್ಕೊಂಡು, ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ಆಗಿ ಜ್ಞಾನವನ್ನು ಹೊಂದಿ ಸೊ ಸ್ಟಾರ್ಟ್ ಮಾಡಿದಾಗ ಅಲ್ಲೂ ಒಂದು ಸಮಸ್ಯೆಗಳು ಬಂದೇ ಬರುತ್ತಲ್ವ. ಇವಾಗ ಕಲ್ತಿದ ತಕ್ಷಣ ದುಡ್ಡು ಬರುತ್ತಾ? ಆಗಲ್ಲ ಸರ್, ಸ್ವಲ್ಪ ಟೈಮ್ ಬೇಕು. ನಾನು 2 years ಬ್ಯಾಕ್ ಕಲ್ತ್ರು ಫಸ್ಟ್ 1 year ಏನು ಮಾಡಿಲ್ಲ. ಆಮೇಲೆ ಲಾಸ್ಟ್ 7-8 months ಪ್ರಾಫಿಟ್ ಅಲ್ಲಿ ಇದ್ದೀನಿ. ಅಂದ್ರೆ ಇವಾಗ ಶುರು ಮಾಡಿದಾಗ ಯಾವುದೇ ಒಂದು ವ್ಯಾಪಾರ ಶುರು ಮಾಡಿದಾಗ ತಕ್ಷಣಕ್ಕೆ ನನಗೆ ಲಾಭ ಬರೋದಿಲ್ಲ, ಬರಲ್ಲ. ಹೌದು, ಸ್ಲೋ ಆಗಿ ಬರುತ್ತೆ. ಹೌದು. ಆದ್ರೆ ಶುರುವಲ್ಲಿ ಪ್ರಾಫಿಟ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಸರ್ ನಮಗೂ. ಎಕ್ಸಾಕ್ಟ್ಲಿ. ಆದ್ರೆ ಈ ಒಂದು ಪೀರಿಯಡ್ ಅಲ್ಲಿ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ. ಹೌದೌದು. ಆದ್ರೆ ಇದು ನಾವು ಹೆಂಗೆ ಮೈಂಡ್ ಸೆಟ್ ಹೆಂಗಿರ್ಬೇಕು? ಸರ್ ನನಗೀಗ ಕ್ಯಾಪಿಟಲ್ ಇದೆ, ಎಕ್ಸಾಂಪಲ್ ನಾನು ಇದೆ ಅಂದ್ಬಿಟ್ಟು ಕ್ಯಾಪಿಟಲ್ ಇವತ್ತು ಟ್ರೇಡ್ ಮಾಡಿದ್ನಿ. ನಾನು ಓನ್ಲಿ 5% ಅಮೌಂಟ್ ಕ್ಯಾಪಿಟಲ್ ಯೂಸ್ ಮಾಡ್ತೀನಿ ಅಷ್ಟೇ. ಓಕೆ, ಅಷ್ಟರಲ್ಲೇ ಲಾಭ ಮಾಡಕ್ ಟ್ರೈ ಮಾಡ್ತೀನಿ. ಅಷ್ಟರಲ್ಲಿ ಲಾಭ ಅಂತ ಟ್ರೇಡ್ ಮುಟ್ಟಲ್ಲ, ಇವತ್ತು ಮುಟ್ಟಲ್ಲ, ಮುಗೀತು. ನೆನ್ನೆ 9:40ಗೆ ಟ್ರೇಡ್ ಫಿನಿಶ್. ಸಾಯಂಕಾಲವರೆಗೆ ಇರುತ್ತೆ ಮಾರ್ಕೆಟ್, ಬಟ್ ನಾನು ಮಾರ್ಕೆಟ್ ನೋಡಕ್ ಹೋಗಲ್ಲ. ನಾವು ಆದಷ್ಟು ಕಮ್ಮಿ ಕ್ಯಾಪಿಟಲ್ ಯೂಸ್ ಮಾಡಿ ಪ್ರಾಫಿಟ್ ಮಾಡಿ ರಿಸ್ಕ್ ಇರಲ್ಲ. ಅವಾಗ ನಾವು ಇದೆ ಅಂದ್ಬಿಟ್ಟು ಒಂದೇ ಸರಿ ಕ್ಯಾಪಿಟಲ್ ಜಾಸ್ತಿ ಯೂಸ್ ಮಾಡಿದ್ರೆ ಪ್ರಾಫಿಟ್ ಬಂದ್ರೆ ಕಾಯಲ್ಲ, ಲಾಸ್ ಆದ್ರೆ ಕಾಯ್ತೀವಿ. ಅದೇ ಕಮ್ಮಿ ಕ್ಯಾಪಿಟಲ್ ಯೂಸ್ ಮಾಡಾಗ ಲಾಸು ಆಗಲ್ಲ, ಲಿಮಿಟೆಡ್ ಇರುತ್ತೆ. ಅದು ಹೆಂಗೋ ಒಂದು ಸುಮಾರು ಆಸ್ ಪರ್ ನಮ್ಮ ಸೆಟಪ್ ಬಂದಾಗ ಮಾತ್ರ ನಾವು ಟ್ರೇಡ್ ಆಗ್ತೀವಿ. ನಮಗೆ ಟ್ರೇಡ್ ಹಾಕಕ್ಕೆ ಮುಂಚೆನೇ ಎಲ್ಲಿ ಸ್ಟಾಪ್ ಲಾಸ್, ಯಾವ ಟಾರ್ಗೆಟು, ಏನು ಪ್ರಾಫಿಟ್ ಅಂತ ಗೊತ್ತಿರುತ್ತೆ. ಆಸ್ ಪರ್ ನಮ್ಮ ಸೆಟಪ್ ಪ್ರಕಾರ ಟ್ರೇಡ್ ಬಂದರೆ ನಾವು ಟ್ರೇಡ್ ಹಾಕೋದು, ನಾವು ಇಲ್ಲ ಟ್ರೇಡೇ ಮುಟ್ಟಲ್ಲ. ಸರ್ ಹಾಗಾದ್ರೆ ತುಂಬಾ ಜನ ಇನ್ನೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಸಾಧನೆ ಮಾಡೋಕೆ ಆಗ್ತಾ ಇಲ್ಲ, ಆದ್ರೆ ಇನ್ನೂ ಲರ್ನಿಂಗ್ ಸ್ಟೇಜಲ್ಲೇ ಇದ್ದಾರೆ. ಅರ್ನಿಂಗ್ ಸ್ಟೇಜಿಗೆ ಹೋಗಕ್ಕೆ ಆಗ್ತಾ ಇಲ್ಲ. ಅರ್ನಿಂಗ್ ಸ್ಟೇಜಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಬರೀ ಲಾಸ್ ಮಾಡ್ಕೊಂತ ಇದ್ದಾರೆ. ಇಂಥವ್ರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕು ಸರ್. ನಾವು ಕಲ್ತಿದ್ದೀವಿ ಅಂತ ಅಷ್ಟೇ ಇಮಿಡಿಯೇಟ್ ಆಗಿ ಟ್ರೇಡಿಂಗ್ ಮಾಡೋಕೆ ಆಗಲ್ಲ. ಸ್ವಲ್ಪ ಎಲ್ಲ ಫಸ್ಟ್ ಪೇಪರ್ ಟ್ರೇಡಿಂಗ್ ಮಾಡಬೇಕು. ಆಮೇಲೆ ನೀವು ಕಮ್ಮಿ ಕ್ಯಾಪಿಟಲ್ ಯೂಸ್ ಮಾಡಿ ಫಸ್ಟ್ ಲಾಸು ಲಾಭ ಇದ್ದೇ ಇರುತ್ತೆ ಸ್ಟಾರ್ಟಿಂಗು. ಫಸ್ಟ್ 1 year 6 ತುಂಬ ಕಮ್ಮಿ ಕ್ಯಾಪಿಟಲಲ್ಲಿ ಟ್ರೇಡಿಂಗ್ ಮಾಡಬೇಕು. ಆಮೇಲೆ ನಮಗೆ ಪಕ್ಕ ನಮ್ಮ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಬಂದಾಯ್ತು ಅಂದಮೇಲೆ ನಾವು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ಕೊಂಡು ಜಾಸ್ತಿ ಮಾಡಬೇಕು. ನಾನು ಅಷ್ಟೇ ಸರ್, ಫಸ್ಟ್ 1-2 years ನಾನು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಿಲ್ಲ. ತುಂಬ ಕಮ್ಮಿ ಕ್ಯಾಪಿಟಲ್ ಟ್ರೇಡಿಂಗ್ ಮಾಡೋನು. ಇವಾಗೂ ಕಮ್ಮಿ ಕ್ಯಾಪಿಟಲ್ ಟ್ರೇಡಿಂಗ್ ಮಾಡಿ ಸರ್. ಕ್ಯಾಪಿಟಲ್ ಇದೆ, ಯಾರು ಕಮ್ಮಿ ಕ್ಯಾಪಿಟಲ್ ಯೂಸ್ ಮಾಡಿ ಟ್ರೇಡಿಂಗ್ ಮಾಡ್ತೀನಿ. ಅದ್ಭುತವಾಗಿ ಹೇಳಿದ್ರಿ. ಅಂದ್ರೆ ಟ್ರೇಡಿಂಗಿಗೆ
ನಾವು ಆದಷ್ಟು ಕಮ್ಮಿ ಕ್ಯಾಪಿಟಲ್ ಅಲ್ಲಿ ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಮಾತ್ರ ನಾವು ಲಾಭ ಹೌದು ಮಾಡಕ್ಕಾಗುತ್ತೆ. ಸರ್, ಹೌದು. ಅದನ್ನು ಇದೊಂದು ದೊಡ್ಡ ಸಾಧನೆ ಅಂತಾನೆ ಕರಿಬಹುದು. ಯಾಕೆ ಅಂತ ಕೇಳಿದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ 90% ಜನರು ಬರೀ ಲಾಸ್ ಮಾಡ್ಕೊಂತ ಇದಾರೆ. ಅಂತದ್ರಲ್ಲಿ ಬರೀ 10% ಜನ ಪ್ರಾಫಿಟ್ ಮಾಡ್ತಾ ಇದಾರೆ. ಈ 10% ಜನರದಲ್ಲೂ ಆಲ್ಮೋಸ್ಟ್ ಅವರು 50,000 1 ಲಕ್ಷದ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದಾರೆ. ಅದರಲ್ಲೂ ಇಂಥ ಒಂದು ದೊಡ್ಡ ನಂಬರ್ ಅಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅಬ್ವಿಯಸ್ಲಿ ನೀವು 1% ಕ್ಲಬ್ಗೆ ಬಂದಿದ್ದೀರಾ ಅಂತ ಅರ್ಥ. ಸರ್, ಸುಮಾರು ಜನರಿಗೆ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರಲ್ಲ ಸರ್. ಅವ್ರು ಈಗಲೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅವರು ಏನೇ ಆಗಲಿ ಎಜುಕೇಶನ್ ಇದ್ದು ಟ್ರೇಡಿಂಗ್ ಮಾಡಿದ್ರೆ ಸಕ್ಸಸ್ ಆಗ್ತಾರೆ. ಎಲ್ಲ ಫೀಲ್ಡ್ ಅಲ್ಲೂ ಅಷ್ಟೇ. ಏನೂ ಗೊತ್ತೇ ಇರಲ್ಲ, ಅವ್ರೇನೋ ನೆಗೆಟಿವ್ ಆಗಿ ಮಾತಾಡ್ಕೊಂತ ಈಗಲೂ. ಸರ್, ಇದಕ್ಕೆ ಒಂದು ಸಿಂಪಲ್ ಆದ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತಿಂದ ಒಂದು 10 ವರ್ಷದ ಹಿಂದೆ ಹೋಗಿ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಮನೇಲಿ ಯಾರು ಹುಡುಗಿ ಕೊಡ್ತಾ ಇರಲಿಲ್ಲ ಅಂತ ಮದುವೆ ಆಗೋದಕ್ಕೆ. ಇವಾಗ ಬಿಸ್ನೆಸ್ ಮಾಡ್ತಾ ಇದ್ರೆ ಮಾತ್ರ ಹುಡುಗಿ ಕೊಡ್ತೀನಿ ಅಂತಾರಂತ. ಇದು ಒಂದು ಡ್ರಾಸ್ಟಿಕ್ ಚೇಂಜ್ ಅಲ್ವಾ? ಸೊ ಅದೇ ತರ ಇವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೈಯೋರು ಅವ್ರಿಗೆ ಇನ್ನು 10 ವರ್ಷ ಆದ್ಮೇಲೆ ಇನ್ಫ್ಲೇಷನ್ ಹಿಂಗ್ ಹೊಡಿಯುತ್ತೆ, ಅವಾಗ ಅವ್ರಿಗೆ ಸಿಂಗಲ್ ಇನ್ಕಮ್ ಅಲ್ಲಿ ಅವ್ರಿಗೆ ಬದುಕಕ್ಕೆ ಕಷ್ಟ ಆಗುತ್ತಲ್ಲ, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಓ ನಾನು ಅವತ್ತಿನೇ ಸ್ಟಾಕ್ ಮಾರ್ಕೆಟ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನಾನು ಕೂಡ ಜೀವನದಲ್ಲಿ ಇವ್ರ ತರ ಸುಖವಾಗಿರ್ಬೋದಿತ್ತು ಅಂತ ಅನ್ಸುತ್ತೆ. ಸೊ ಇದೊಂದು ಕಾಲ ಅಷ್ಟೇ. ಸೊ ಇವಾಗ ಬೈಯೋರು ಮುಂದಿನ ದಿನ ಹೊಗಳ್ತಾರೆ, ಆದ್ರೆ ನಾವು ಧೈರ್ಯವಾಗಿರ್ಬೇಕು. ಎಲ್ಲಿ ನೋಡಿದ್ರು ಬರೀ ನೆಗೆಟಿವ್ ಕಮೆಂಟ್ಗಳು ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಅದು, ಸ್ಟಾಕ್ ಮಾರ್ಕೆಟ್ ಇದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವ್ರಿಗೆ ಕಲಿಯಕ್ ಆಗ್ತಾ ಇಲ್ಲ. ಅವ್ರು ಕಲ್ತ್ರೆ ಅವ್ರು ದುಡ್ಡು ಮಾಡ್ತಾರೆ, ಅವ್ರು ಕಲಿದಲ್ಲೇ ದುಡ್ಡು ಮಾಡ್ಬೇಕು ಅಂತ ಹೋಗ್ತಾರೆ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸಣ್ಣ ದಾರಿ ಹುಡುಕ್ತಾರೆ. ಇವಾಗ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದೊಂದು ಬಿಸ್ನೆಸ್. ಇದು ಬಿಸ್ನೆಸ್ ಅಂದಾಗ ಅದ್ರಲ್ಲಿ ಲೂಪ್ ಹೋಲ್ಸ್ ಇರುತ್ತೆ, ಎಲ್ಲ ತರನು ಇರುತ್ತೆ. ಅವ್ರ ಲೂಪ್ ಹೋಲ್ಸ್ ನ ಹಿಡಿದ್ಬಿಟ್ಟು ನಾನು ದುಡ್ಡು ಮಾಡ್ಬೇಕು ಅಂತ ಇದ್ರೆ ಅದು ಸದಾಕಾಲ ಅಂತೂ ಇರೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಸದಾಕಾಲ ಇರಬೇಕು ಅಂದ್ರೆ ಜ್ಞಾನವನ್ನ ಇರಲೇಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಇರಲೇಬೇಕು. ಸೊ ಅದಿಲ್ದಲೆ ಬರೀ ನಾನು ಬೇರೆಯವರು ಟಿಪ್ಸ್ ಕಾಲ್ಸ್ ಮೇಲೆ ನಾನು ಜೀವನ ಮಾಡ್ತೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ದುಡ್ಡು ಮಾಡ್ತೀನಿ ಅಂತ ಇದ್ರೆ ನಿಜವಾಗ್ಲೂ ಆಗೋದಿಲ್ಲ. ಅಂತವ್ರು 108 ಕಮೆಂಟ್ಗಳು ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾನೆ ಇರ್ತಾರೆ. ಸೊ ಅದು ನಮ್ಗೆ ಎಫೆಕ್ಟ್ ಆಗ್ಬಾರ್ದು. ಯಾಕಂದ್ರೆ ನಾವೊಬ್ಬ ಡಿಸಿಪ್ಲಿನ್ ಟ್ರೇಡರ್ ಆದ ನಂತರ ನಮಗೆ ಬೇಕಾಗಿರೋದೇನು, ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ನಮ್ಮ ದುಡಿಮೆ ನಾವು ಮಾಡ್ತಾ ಇರಬೇಕು. ನಾವು ಇಷ್ಟು ಮಾಡಿದ್ವಿ ಅಷ್ಟು ಮಾಡಿದ್ವಿ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರು ಪ್ರತಿಯೊಬ್ರು ಗೊತ್ತಾಗಿ ಪ್ರತಿಯೊಬ್ರು ಸ್ಟಾಕ್ ಮಾರ್ಕೆಟ್ ನ ಕಲಿಬೇಕು ಅಂತ ಅವ್ರಿಗೆ ಇವಾಗ ಅನ್ಸಿಲ್ಲ ಅಂತ ಕೇಳಿದ್ರು ಇನ್ ಮುಂದಿನ ವರ್ಷಗಳಲ್ಲಿ ಅನ್ಸುತ್ತೆ. ಅದಕ್ಕಿಂತ ಮುಂಚೆ ಇವತ್ತೇ ಬರೋರು ದೇ ಆರ್ ದಿ ರಿಯಲ್ ಹೀರೋಸ್ ಅಂತ ಹೇಳ್ಬೋದು. ಸರ್ ನಾನೇ ಲೇಟ್ ಆಗಿ ಬಂದೀನಿ ಸರ್. ಸುಮಾರು ನಮ್ಮ ಫ್ರೆಂಡು ಯಾವಾಗೂ ಅವರು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗಿ 10 years ಬೇಕೇ ಮಾಡಿ ಅನ್ನೋರು. ನಮ್ಮ ಫ್ರೆಂಡ್ಸ್ ಸುರೇಶ್ ಅಂತಿದ್ದಾರೆ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅದರಲ್ಲಿ. ಆ್ಯಕ್ಚುಲಿ ಕೆಲಸ ಚೆನ್ನಾಗಿತ್ತು, ಒಂದು ಫೀಲ್ಡಲ್ಲಿ ಹಂಗೆ ಹೋಗ್ಬಿಟ್ಟೆ. ಮತ್ತೆ ಆಮೇಲೆ ಗೊತ್ತಾಯ್ತು ಈಗ ತುಂಬಾ ಲೇಟ್ ಆಗ್ಬಿಟ್ಟಾಯ್ತು ನನಗೆ. ಅಟ್ಲೀಸ್ಟ್ ನಮ್ಮ ಮಕ್ಳಿಗಾರು ಕಲಿಸ್ತೀವಿ ನಾವು ಇದನ್ನ. ಖಂಡಿತವಾಗ್ಲು. ಸೊ ಪ್ರತಿಯೊಬ್ಬರು ನಾನು ಏನ್ ಕೇಳ್ತೀನಿ ಅಂತ ಕೇಳಿದ್ರೆ, ಅವ್ರ ಮಕ್ಳಿಗೆ ಅವ್ರು ಏನ್ ಕಲ್ಸಿಲ್ಲ ಅಂತ ಕೇಳಿದ್ರು ಅವ್ರು ಎಷ್ಟೇ ದುಡಿದ್ರು ಪ್ರತಿ 4 ರಿಂದ 5 ವರ್ಷಕ್ಕೆ ಆ ದುಡ್ಡನ್ನ ಡಬಲ್ ಮಾಡೋದನ್ನ ಹೇಳ್ಕೊಡ್ಬೇಕು. ಹೌದು ಸರ್. ಸೊ ಅದನ್ನ ಹೇಳ್ಕೊಟ್ರೆ ಮಾತ್ರ ಇವತ್ತಿನ ದಿನ ಇನ್ಫ್ಲೇಷನ್ ಅವರು ಬೀಟ್ ಮಾಡಕ್ಕಾಗತ್ತೆ. ಎವ್ರಿ 3 years ಮಾಡ್ಬೋದು ಸರ್. 30% ಯಾವ ಲೆಕ್ಕನೂ ಇಲ್ಲ ಸರ್. ಇನ್ವೆಸ್ಟ್ ಮಾಡ್ಬಿಟ್ಟು ಪ್ಲೆಜ್ ಮಾಡ್ಕೊಂಡು ದೂರ ಹೋಗಿ ಸೆಲ್ಲಿಂಗ್ ಮಾಡ್ಬಿಟ್ಟು 30% ಈಸಿಯಾಗಿ ಬರುತ್ತೆ. ನಾವು ಜಾಸ್ತಿ ಬೇಕಂತ ಹೋದಾಗ ಬರಲ್ಲ ಅದು. 30% ಇಯರ್ಲಿ ಎಲ್ಲಿ ಬೇಕಾದ್ರೂ ಬರುತ್ತೆ. ಇವಾಗ ನೀವ್ ಹೇಳೋ ಪ್ರಕಾರ 30% ಇಯರ್ಲಿ ಅಂದ್ರೆ 2.5% ತಿಂಗಳಿಗಾಯ್ತು. ಈಕ್ವಿಟಿಯಲ್ಲೇ ಬಂದ್ಬಿಟ್ಟಲ್ಲ ಸರ್. ನಾನು ಈಕ್ವಿಟಿಯಲ್ಲಿ ಮಾರ್ಚ್ 12ಕ್ಕೆ ಹಾಕಿದ್ನಿ, ಆಲ್ರೆಡಿ 17% ಬಂದಿದೆ. ಪ್ಲಸ್ ಅದೇ ಅಮೌಂಟ್ ಪ್ಲೆಜ್ ಮಾಡ್ಕೊಂಡು ಎಕ್ಸ್ಟ್ರಾ ಕ್ಯಾಪಿಟಲ್ ಇಲ್ಲ, ಅದನ್ನೇ ಸ್ಟಾಕ್ಸ್ ಪ್ಲೆಜ್ ಮಾಡ್ಕೊಂಡು ಆಪ್ಷನ್ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಜನಕ್ಕೆ ಈ ಒಂದು ಕಾನ್ಸೆಪ್ಟ್ ಕೂಡ ಗೊತ್ತಿಲ್ಲ. ಏನು ಅಂತ ಕೇಳಿದ್ರೆ, ಇವಾಗ ಈಕ್ವಿಟಿನ ತಗೊಂಡು ಅದನ್ನ ಪ್ಲೆಡ್ಜ್ ಮಾಡ್ಕೊಂಡು ನಾನು ಡಿರೈವೇಟಿವ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ನಾನು ಟ್ರೇಡ್ ಮಾಡ್ಕೊಂಡು ಇಲ್ಲೂ ಪ್ರಾಫಿಟ್ ಮಾಡ್ಬೋದು ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. 30% ಯಾವ ಲೆಕ್ಕನೂ ಇಲ್ಲ ಸರ್. ಬ್ಯಾಂಕಲ್ಲಿ ಇದ್ರೆ 6.7% ಬರುತ್ತೆ ಅಷ್ಟೇ. ಬ್ಯಾಂಕಲ್ಲಿ 30% ಈಸಿಯಾಗಿ ಮಾಡ್ಬೋದು. ನಾಲೆಜ್ ಇರ್ಬೇಕಷ್ಟೇ. ಏನು ಗೊತ್ತಿಲ್ಲರ ನಾನು ಏನೋ ಬೈ ಮಾಡಿದ್ನಿ ಸೆಲ್ ಮಾಡಿದ್ನಿ ಅಂದ್ರೆ ಬರಲ್ಲ, ಅದು ಲಾಸ್ ಆಗ್ತಾರೆ. ಸರ್ ಇದೆಲ್ಲದರ ಹಿಂದೆನೂ ಒಂದು ಎಜುಕೇಶನ್ ಅಂತ ಇರುತ್ತೆ. ಸೊ ಇವಾಗ ನಮ್ಮ ಜನರಿಗೆ ನೀವು ವಿವರಿಸಬಹುದಾ, ನೀವು ಬಿಫೋರ್ ಜಾಯ್ನಿಂಗ್ TGC ನಿಮ್ಮ ಮೈಂಡ್ ಸೆಟ್ ಹೆಂಗಿತ್ತು, ಆಫ್ಟರ್ ಜಾಯ್ನಿಂಗ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ನಿಮ್ಮ ಮೈಂಡ್ ಸೆಟ್ ಹೆಂಗಾಯ್ತು ಅಂತ ವಿವರಿಸಬಹುದಾ? ಮೇನ್ ರಿಸ್ಕ್ ಯಾವ ತರ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಾಯ್ತು ಸರ್ ನನಗೆ. ಪ್ಲಸ್ ನಾನು ಮೊದಲು ಹಂಗೆ ಹೆಂಗಂದ್ರೆ ಬ್ಲೈಂಡ್ ಆಗಿ ಎಂಟ್ರಿ ಆಗೋನು. ನಿಮ್ಮ ಸ್ಟ್ರಾಟಜಿ ಪ್ರಕಾರ ಎಲ್ಲಿ ಎಂಟ್ರಿ, ಸ್ಟಾಪ್ ಲಾಸ್, ಟಾರ್ಗೆಟ್ ಏನಿದೆ ನಮ್ಗೆ ಎಂಟ್ರಿ ಆಗಿ ಮುಂಚೆನೇ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ನಾವು ರೈನ್ಬೋ ಆಗಿರ್ಬೋದು, ಅದು ನಮ್ಮ ಅಷ್ಟು ಸೆಟಪ್ ಬಂದಾಗ ಎಂಟ್ರಿ ಆಗ್ತೀನಿ, ಇಲ್ಲಾಂದ್ರೆ ಎಂಟ್ರಿ ಆಗಲ್ಲ. ಅದು ಟಾರ್ಗೆಟ್ ಸ್ಟಾಪ್ ಲಾಸ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಬ್ಲೈಂಡ್ ಆಗಿ ಎಂಟ್ರಿ ಆಗಿ ಕಾದ್ಕೊಂಡು ಹಂಗೆ ಇದ್ರೆ ಆಗಲ್ಲ. ನಾನು ಏನೇ ಆಗಲಿ ಎಂಟ್ರಿ ಆಗ್ತೀನಿ, ಅಲ್ಲಿಂದ ಫಿಬ್ ಹಾಕೊಂತೀನಿ, 0.5% ಬಂದು ಅಲ್ಲೇ ಫೈಟ್ ಮಾಡಿದ್ರೆ ಅವರೇಜ್ ಮಾಡ್ತೀನಿ, ಇಲ್ಲ ಮಾಡಲ್ಲ. ಇಲ್ಲಾಂದ್ರೆ ಸ್ಟಾಪ್ ಲಾಸ್ ಅಲ್ಲಿಂದ ಮತ್ತೆ ರಿವರ್ಸ್ ಹೋಗೇ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಫೈಟ್ ಆಗುತ್ತಲ್ಲ ಮಾರ್ಕೆಟ್, ಆಗ ನನಗಿನ್ನ ಕಮ್ಮಿ ಕಾಸ್ಟ್ ಅಲ್ಲಿ ಬೈ ಮಾಡ್ಬೋದು. ಸೊ ಇವಾಗ ಇದೆಲ್ಲ ಸಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ ಫ್ಯಾಮಿಲಿ ಸಪೋರ್ಟ್ ಇದೆ ಅಂತ ಹೇಳ್ತೀರಾ? 100% ಸರ್. ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಊರಲ್ಲಿ ಎಷ್ಟೋ ಜನ ನೆಗೆಟಿವ್ ಆಗಿ ಮಾತಾಡ್ತಾರ. ಅವ್ರಿಗೆ ಗೊತ್ತು ನಾನು ಏನ್ ಮಾಡಿದ್ನಿ ಅಂತ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಮಿಸ್ಸಸ್ ಎಲ್ಲರಿಗೂ ಗೊತ್ತು. ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ನಿಂತ ತಕ್ಷಣ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇರೋದಿಲ್ಲ. ಆದ್ರೆ ನಿಮ್ ಫ್ಯಾಮಿಲಿ ನಿಮ್ನ ಸಪೋರ್ಟ್ ಮಾಡಿದಾರೆ ಅಂದ್ರೆ ಇದು ಒಂದು ನಿಜವಾಗ್ಲೂ ಒಂದು ಖುಷಿ ವಿಚಾರ ಅಂತಾನೆ ಕರಿಬಹುದು. ಆದ್ರೆ
ಇದು ಅವ್ರ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡೋದ್ರಿಂದ ನಿಮ್ಮ ಒಂದು ಹಾರ್ಡ್ ವರ್ಕ್ ಕೂಡ ಇರುತ್ತೆ. ಆ ಹಾರ್ಡ್ ವರ್ಕ್ ನ ಎಕ್ಸ್ಪ್ಲೈನ್ ಮಾಡ್ಬೋದಾ ನಮ್ಮ ಜನರಿಗೆ? ಸರ್ ಈಚ್ ಅಂಡ್ ಎವರಿ ಸ್ಟಾರ್ಟ್ ಏನೇ ಇರಲಿ ನೈಟ್ 12-1 o'clock ಬ್ಯಾಕ್ ಟೆಸ್ಟ್ ಮಾಡ್ತೀವಿ ನಾವು. ಯಾಕಂದ್ರೆ ಇದೇ ನನ್ನ ಹತ್ರ ಒಂದು ಫೇಸ್ಬುಕ್ ಅಕೌಂಟ್ ಇಲ್ಲ, ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ, ಯಾವುದೂ ಇಲ್ಲ. ಏನಿದ್ರು ಬ್ಯಾಕ್ ಟೆಸ್ಟ್ ಮಾರ್ಕೆಟ್ ಅಷ್ಟೇ ನನಗೆ, ಲೈವ್ ಮಾರ್ಕೆಟ್. ಒಂದ್ಸತಿ ಪ್ರಾಫಿಟ್ ಆಯ್ತು ಅಂದ್ರೆ ನಾನು ಮತ್ತೆ ಟ್ರೇಡ್ ಮುಟ್ಟಲ್ಲ ಅವತ್ತು. ಅಂದ್ರೆ ದಿನಕ್ಕೆ ನಾನು ನಮ್ಮ ಮಿಸ್ಸಸ್ ಇಬ್ರು ಕಲ್ತಿದ್ದೀವಿ. ಇಬ್ರು ಕಲ್ತಿದ್ದಕ್ಕ ಯಾಕಂದ್ರೆ ನಾನು ಎಲ್ಲೇ ಟ್ರೇಡ್ ಹಾಕ್ಲಿ ಈಗ ಅವ್ರಿಗೆ ಗೊತ್ತು ಏನಕ್ಕೆ ಹಾಕಿದ್ನಿ ಅಂತ ಅವ್ರಿಗೂ ಗೊತ್ತು. ಅದೇ ನಾನು ಒಬ್ಬನೇ ಕಲ್ತು ಅವರು ನೋಡಿದ್ರೆ ಅರ್ಥ ಆಗ್ತಾ ಇರಲಿಲ್ಲ. ಈಗ ಇಬ್ರಿಗೂ ಓದ್ತಿದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಒಬ್ಬರೇ ಕಲ್ತಿದ್ರೆ ನಾನು ಏನೋ ಒಂದ್ ದಿವಸ ಒಂದು ಸ್ಟಾಪ್ ಲಾಸ್ ಇಟ್ಟಾಗ್ರೆ ಅವ್ರು ಏನಕ್ಕೆ ಆಗಿದೆ ಅಂತ ಕ್ವಶನ್ ಮಾಡೋರು. ಹೌದು. ಈಗ ನಾನು ಪ್ರಾಫಿಟ್ ಆಗಿದ್ದಕ್ಕೆ ತಾನೆ ಅವರು ನಮ್ಮ ಜೊತೆ ಇರೋದು. ನಮ್ಮ ಅಮ್ಮನೂ ನನಗೆ ಸಪೋರ್ಟ್ ಮಾಡೋರು ಈಗ. ಸರ್ ಹಾಗಾದ್ರೆ ತುಂಬಾ ಜನ ಇವಾಗ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂದ್ರೆ ಫ್ಯಾಮಿಲಿ ಕೈ ಹಿಂದಡಿ ಇರಲೇಬೇಕು ಅಂತ ಕೇಳ್ತಾರೆ. ಸೊ ಇವಾಗ ನಿಮ್ ಜೀವನದಲ್ಲಿ ಇದೆಷ್ಟು ನಿಜ ಸರ್? ಇದು 100% ನಿಜ ಸರ್ ನನ್ನ ಜೀವನದಲ್ಲಿ. ಯಾಕಂದ್ರೆ ನನಗೆ ನಮ್ಮ ಮಿಸ್ಸಸ್ ಕಡೆಯಿಂದ ಸಪೋರ್ಟ್ ಇದೆ, ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರ ಕಡೆಯಿಂದ ಸಪೋರ್ಟ್ ಇದೆ. ನಾನು ಏನು ಮಾಡಿದ್ರು ಅವ್ರಿಗೆ ಗೊತ್ತು, ಏನು ಮುಚ್ಚಿಕೊಂಡು ಏನೂ ಮಾಡಕ್ ಹೋಗಲ್ಲ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡೋರು ಸರ್ ನಮ್ಮಪ್ಪ ನಮ್ಮಮ್ಮ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ಇದೆ? ಎಲ್ಲರಿಗೂ ನಾಲೆಡ್ಜ್ ಇದೆ. ಓಕೆ. ಸೊ ಅಂದ್ರೆ ಇಲ್ಲಿ ವೆರಿ ಸಿಂಪಲ್ ಆಗಿ ಒಂದೇನು ಅರ್ಥ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂದ್ರೆ ಅದು ಎಷ್ಟು ಒಂದು ಟಾಸ್ಕ್ಗಳನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಫಸ್ಟ್ ಅವ್ನ ಮೈಂಡ್ ಸೆಟ್ ಎಷ್ಟೇ ಚೆನ್ನಾಗಿದ್ರು ಅಷ್ಟೇ ಫ್ಯಾಮಿಲಿವರೆಗೂ ಅಷ್ಟೇ ಅದನ್ನ ಸಪೋರ್ಟ್ ಮಾಡ್ಬೇಕಂದ್ರೆ ಆ ವಿದ್ಯೆ ಏನ್ ಇವ್ರ ಹತ್ರ ಇದೆ ಅದನ್ನ ಹೇಳ್ಕೊಡ್ಲೇಬೇಕು ಅಂತ. ಹೌದು ಸರ್. ನಿಜಾನ ಸುಳ್ಳ? ಹೌದು. ನಾನು ಟ್ರೇಡಿಂಗ್ ಅಲ್ಲಿ ಇರ್ಬೇಕಂದ್ರೆ ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ಯಾರು ಡಿಸ್ಟರ್ಬ್ ಮಾಡಲ್ಲ. ನಾವು ಏನು ಫುಲ್ ಫ್ರೀಡಮ್ ನಮಗೆ. ನಮ್ಮ ಮಿಸ್ಸಸ್ ಅಷ್ಟೇ ಸ್ಟಾಪ್ ಲಾಸು ಟಾರ್ಗೆಟ್ ಎಲ್ಲ ಅಬ್ಸರ್ವ್ ಮಾಡೋಣ ಇರ್ತಾರೆ ಟ್ರೇಡಿಂಗ್ ಅಲ್ಲಿ ಇರ್ಬೇಕಂದ್ರೆ. ನಾನು ಮನೆಯಿಂದ ಆಚೆ ಹೋಗಿ ಎಲ್ಲೂ ಟ್ರೇಡ್ ಮಾಡಲ್ಲ. ಏನೇ ಇಲ್ಲಿ ಮನೆಯಲ್ಲ ಟ್ರೇಡಿಂಗ್ ಮಾಡ್ಕೊಂಡು ಟ್ರೇಡ್ ಮುಗಿಸ್ಕೊಂಡು ಆಚೆ ಹೋಗ್ತೀನಿ. ಓಕೆ. ಹಾಗಾದ್ರೆ ನೀವು ಡೈಲಿ ಟ್ರೇಡ್ ಮಾಡ್ತಾ ಇದ್ದೀರಾ? ಹೌದು ಸರ್. ಏನು ಪ್ರಾಫಿಟ್ ಲಾಸ್ಟ್ ಗುರುವಾರ ಶುಕ್ರವಾರ ಪ್ರಾಫಿಟ್ ಇದ್ದಾಗ ಸರ್, ಬುಧವಾರ ಗುರುವಾರ ಪ್ರಾಫಿಟ್ ಇದ್ದಾಗ ಶುಕ್ರವಾರ ನಾನು ಟ್ರೇಡ್ ಮಾಡಲ್ಲ. ಯಾಕಂದ್ರೆ ವೀಕೆಂಡ್ ಅಲ್ವಾ. ಶುಕ್ರವಾರ ಮೈನಸ್ ಆಗ್ಬಿಟ್ರೆ ಶನಿವಾರ ಭಾನುವಾರ ಸೋಮವಾರವರೆಗೂ ಒಂದು ಹಂಗೆ ಇರುತ್ತೆ. ನಾನು ಮ್ಯಾಕ್ಸಿಮಮ್ ಶುಕ್ರವಾರ ಆದಷ್ಟು 1% ಕೂಡ ರಿಸ್ಕ್ ಇಟ್ಕೊಳಲ್ಲ ಶುಕ್ರವಾರ. ಓಕೆ. ಸೊ ಹಂಗಾದ್ರೆ ನೀವು ಮಿಕ್ಕಿದ ದಿನ ಎಲ್ಲ ಟ್ರೇಡ್ ಮಾಡ್ತೀರಾ, ಶುಕ್ರವಾರ ಒಂದೇ ದಿನ ನೀವು ಟ್ರೇಡ್ ಮಾಡೋದಿಲ್ಲ? ಟ್ರೇಡ್ ಮಾಡ್ತೀನಿ, ಆದ್ರೆ ತುಂಬಾ ಕಮ್ಮಿ ಸರ್. ಓಕೆ. ಕಮ್ಮಿ ಲಾಟ್ ಸೈಜ್ ಅಲ್ಲಿ ಟ್ರೇಡ್ ಮಾಡ್ತೀರಾ? ಹೌದು ಸರ್. ಹಾಗಾದ್ರೆ ನೀವು ಕಂಟಿನ್ಯೂಸ್ ಆಗಿ 55 ದಿನ ಲಾಭ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಸೊ ಯಾವ ಒಂದು ಸ್ಟ್ರಾಟಜಿ ಬಳಸಿದ್ದೀರಾ ಅಂಡ್ ಯಾವತ್ತು ಟ್ರೇಡ್ ಮಾಡ್ತೀರಾ ಅಂತ ನಮ್ಮ ಜನರಿಗೆ ನೀವು ತಿಳಿಸ್ಕೊಡ್ಬೋದಾ? ಸರ್ ನಾನು ಮ್ಯಾಕ್ಸಿಮಮ್ ರೈನ್ಬೋ ಸ್ಟ್ರಾಟಜಿ ಯೂಸ್ ಮಾಡಿ ಸರ್. ಯಾಕಂದ್ರೆ ಅದ್ರಲ್ಲಿ ನಮ್ಗೆ ಪರ್ ಡೇ 4 to 5 ಟ್ರೇಡ್ ಸಿಗುತ್ತೆ. ಪ್ಲಸ್ ಫಸ್ಟ್ 5 minutes ಬ್ರೇಕ್ಔಟ್ ಆಗಿರ್ಬೋದು, ಇಲ್ಲ ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಅಸ್ಟ್ರಾ ಸ್ಟ್ರಾಟಜಿ ಅದಾಗಿರ್ಬೋದು. ಆಮೇಲೆ ರೈನ್ಬೋ ಸ್ಟ್ರಾಟಜಿ 4 to 5 ಟ್ರೇಡ್ ಸಿಗುತ್ತೆ. ನಾನು ನಂಗೆ ಫಸ್ಟ್ ಟ್ರೇಡಲ್ಲೇ ಲಾಭ ಸಿಗ್ತಾ ಅಂದ್ರೆ ಟ್ರೇಡ್ ಮಾಡಲ್ಲ. ಓಕೆ. ಅವತ್ತು ಫಿನಿಶ್. ಆಮೇಲೆ ರೈನ್ಬೋ ನೋಡಲ್ಲ, ಏನು ನೋಡಲ್ಲ. ಫಸ್ಟು ಸೆಕೆಂಡ್ ಟ್ರೈ ಮಾಡ್ತೀನಿ. ಯಾವ ರೈನ್ಬೋ ಡೈಲಿ 6 to 7 ಟ್ರೇಡ್ ಸಿಗುತ್ತೆ ಸರ್. ಆ್ಯಸ್ ಪರ್ ನಮ್ಮ ಸೆಟಪ್ ನಾನು ಟ್ರೈ ಮಾಡ್ತೀನಿ. ಲಾಭ ಬಂದಾಗ ಸ್ಟಾಪ್ ಮಾಡ್ತೀನಿ. ಮೇಯ್ನ್ ಆಗಿ ರೈನ್ಬೋ ಸ್ಟ್ರಾಟಜಿ ಸರ್. ಹಾಗಾದ್ರೆ ನೀವು ಮಾಡೋದು ಕಂಪ್ಲೀಟ್ಲಿ ರೈನ್ಬೋ ಸ್ಟ್ರಾಟಜಿ ಮೇಲೆ ಟ್ರೇಡ್ ಮಾಡ್ತಾ ಇದ್ದೀರಾ. ದಿನಕ್ಕೆ ಒಂದು ಪ್ರಾಫಿಟಬಲ್ ಟ್ರೇಡ್ ಆದ್ರೆ ಟ್ರೇಡೇ ಮಾಡಲ್ಲ ಸರ್. ಹೌದು. ಅದಕ್ಕೆ ನೀವು ಪ್ರಾಫಿಟಬಲ್ ಆಗಿದ್ದೀರಾ ಅಂತಾನೆ ಹೇಳ್ಬೋದು. ಯಾವ ಸೆಂಟ್ರಲ್ಲಿ 4-5 days ಪ್ರಾಫಿಟ್ ಆದ್ರೆ ಶುಕ್ರವಾರ ಟ್ರೇಡ್ ಮಾಡಲ್ಲ ಸರ್. ಓಕೆ. ಸರ್ ಹಾಗಾದ್ರೆ ಕಂಟಿನ್ಯೂಸ್ ಆಗಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದಕ್ಕೆ ಒಂದೇ ಕಾರಣ ನಿಮ್ಮ ಮೈಂಡ್ ಸೈಕಾಲಜಿ ಕರೆಕ್ಟ್ ಆಗಿದೆ. ಒಂದು ಪ್ರಾಫಿಟಬಲ್ ಟ್ರೇಡ್ ಆಗಿದ ತಕ್ಷಣ ಆ ಟ್ರೇಡ್ ನ ನಿಲ್ಲಿಸ್ಬಿಡ್ತೀರಾ. ಯಾವುದೇ ಕಾರಣಕ್ಕೂ ಇನ್ನೂ ಓವರ್ ಟ್ರೇಡ್ ಮಾಡಕ್ ಹೋಗೋದಿಲ್ಲ. ಸೊ ತುಂಬಾ ಜನ ಅದನ್ನ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಲಾಭ ಬರ್ತಾ ಇದ್ರೆ ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆಯಪ್ಪ, ನನಗೆ 5,000 ಬಂದಿದೆ ಅಂದ್ರೆ ಇವತ್ತು ನಾನು 10,000 ನಾನು ಗೆದ್ದೆ ಗೆಲ್ಬಹುದು ಅಂತ ಟ್ರೇಡ್ ಮಾಡಿ ಅಲ್ಲಿ 5,000 ಕಳ್ಕೊಂತಾರೆ. ಅದಾದ್ಮೇಲೆ 5,000 ಹೆಂಗಾದ್ರೂ ರಿಕವರ್ ಮಾಡಕ್ ಹೋಗೋಣ ಅಂದ್ಬಿಟ್ಟು ಝೀರೋ ಇರುತ್ತಲ್ಲ, ನೋ ಲಾಸ್ ನೋ ಗೇನ್ ಅಲ್ಲಿ ಇರ್ತಾರ, ಅಲ್ಲಿ ಇನ್ನೊಂದು 5,000 ಕಳ್ಕೊಂತಾರೆ. ನನ್ನ ಎಕ್ಸ್ಪೀರಿಯನ್ಸ್ 1 year ಬ್ಯಾಕ್ ನಾನು ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ. ಆ ಎಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಕಲಿಬಹುದು. ಅಂದ್ರೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಅಷ್ಟೇನೆ ಎಕ್ಸ್ಪೀರಿಯನ್ಸ್ ಇಲ್ದಲೆ ನೀವು ಮಾಡಕ್ ಬರೋದೇ ಇಲ್ಲ. ಆ ಪಾಠ ಕಲಿಲೇಬೇಕು. ನೀವ್ ಏನೇ ಒಂದು ಸ್ಮಾಲ್ ಲಾಸ್ ಮಾಡ್ತಾ ಇರ್ಬೋದು, ಅದು ಮಾರ್ಕೆಟ್ಗೆ ಒಂದು ಫೀಸ್ ಅಂತ ತಿಳ್ಕೊಬೇಕು. ಅಂದ್ರೆ ಒಂದು ಫೀಸ್ ಕೊಡ್ತಾ ಇದೀವಿ, ಯಾವತ್ತೋ ಒಂದಿನ ಅದು ವಾಪಸ್ ಬಂದೇ ಬರುತ್ತೆ. ಆದ್ರೆ ಅಲ್ಲಿ ತನಕ ನಾನು ಸಸ್ಟೈನ್ ಆಗ್ಬೇಕು ಮಾರ್ಕೆಟ್. ಹೌದು, ಆಲ್ರೆಡಿ ಬಂದಿದ್ದು. ಸೊ ಇವಾಗ ಇದೇ ಒಂದು ನಾಲೆಡ್ಜ್ ನ ಬಳಸ್ಕೊಂಡು ರೈನ್ಬೋ ಸ್ಟ್ರಾಟಜಿನ ಬಳಸ್ಕೊಂಡು ಯಾವತ್ತು ಟ್ರೇಡ್ ಮಾಡ್ತೀರಾ ಸರ್? ನಾನು ಡೈಲಿ ಟ್ರೇಡ್ ಮಾಡ್ತೀನಿ. ಆದಷ್ಟು ಡೈಲಿ ಟ್ರೇಡ್ ಮಾಡ್ತೀನಿ. ಶುಕ್ರವಾರ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀನಿ ಸರ್. ಯಾಕಂದ್ರೆ ಶುಕ್ರವಾರ ಬೈ ನೆಗೆಟಿವ್ ಆಗ್ಬಿಟ್ರೆ ಸೋಮವಾರವರೆಗೂ ಮೈಂಡ್ ಸೆಟ್ ಚೆನ್ನಾಗಿರಲ್ಲ. ಎಲ್ಲರೂ ಒಂಥರ ನೆಗೆಟಿವ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಶುಕ್ರವಾರ ಅವಾಯ್ಡ್ ಮಾಡ್ತೀನಿ ಸರ್. ನಾನು ಇದೆಲ್ಲ ಮಾಡಿದ್ರು ತುಂಬಾ ಕಮ್ಮಿ ಲಾಟ್ಸ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಶುಕ್ರವಾರ. ಸೊ ಇಷ್ಟು ದೊಡ್ಡ ಫಂಡ್ ನ ಮ್ಯಾನೇಜ್ ಮಾಡ್ತಾ ಇದೀರಾ ಅಂತ ಅಂದ್ಮೇಲೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಮಾಡಿದಾಗ ಮೈಂಡ್ ಸೆಟ್ ಎಫೆಕ್ಟ್ ಆಗೇ ಆಗುತ್ತೆ. ಅದಕ್ಕೆ ಏನಾದ್ರು ಮೆಡಿಟೇಷನ್ ಏನಾದ್ರು ಮಾಡ್ತಾ ಇದೀರಾ? ಹೌದು ಸರ್. ಯೋಗ ನಾವು SSY ಅಂತ ಯೋಗ ಕ್ಲಾಸ್ ಮಾಡಿದ್ವಿ. ನಾವು ನಮ್ಮ ಮಿಸ್ಸಸ್ ಎಲ್ಲರೂ ಮಾಡಿದ್ವಿ, ಯೋಗ ಕ್ಲಾಸ್ ಮಾಡಿದ್ವಿ. ಹಂಗಾದ್ರೆ ಮೆಡಿಟೇಷನ್ ಇಟ್ಕೊಂಡೆ ನೀವು ಇಷ್ಟು ಪ್ರಾಫಿಟಬಲ್ ಆಗೋದ್ ಕಾರಣ. ಯಾಕಂದ್ರೆ ಆ ಪೀಸ್ ಆಫ್ ಮೈಂಡ್ ಇರಲೇಬೇಕು. ಸೇಮ್ ಮೆಡಿಟೇಷನ್ ಹೋಗಿದ್ದು, ನಿಮ್ ಕ್ಲಾಸ್ ಬಂದಿದ್ದು ಸೇಮ್ ಟೈಮ್ ಸರ್. ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ಅದೇ ಟೈಮಲ್ಲಿ ಎರಡು ಸೇಮ್ ಟೈಮ್ ಸ್ಟಾರ್ಟ್ ಮಾಡಿದ್ದು. ಆವತ್ತಿನ ನಾನು ಪ್ರಾಫಿಟ್ ಆಗಿದ್ದೀನಿ. ಅದೇ ಪ್ರತಿಯೊಬ್ರು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂತ ಕೇಳಿದ್ರೆ ಮಾಡ್ಬೇಕಾಗಿರೋ 5 ಸರಿಯಾದ ಸ್ಟೆಪ್ಸ್ಗಳು.
ಏನೇನಿದೆ ಅಂತ ಹೇಳ್ಕೊಡ್ಬೋದಾ? ಸರ್ ನಾನು 5 ರೂಲ್ಸ್ ಫಾಲೋ ಮಾಡಿದ್ದೀನಿ ಸರ್. ಡೈಲಿ ಬೆಳಗ್ಗೆ ಒಂದು 4 o'clock ಎದ್ದು ಮೆಡಿಟೇಷನ್ ಮಾಡ್ತೀನಿ. ಆಮೇಲೆ ಆವತ್ತು ಏನು ಟ್ರೇಡ್ ಮಾಡಬೇಕು, ಎಷ್ಟು ರಿಸ್ಕು, ಎಷ್ಟು ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊತೀನಿ. ರಿಸ್ಕ್ ರಿವಾರ್ಡ್, ಆಮೇಲೆ ಇದು ಓವರ್ ಟ್ರೇಡಿಂಗ್ ಮಾಡಲ್ಲ, ಆಮೇಲೆ ಡಿಸಿಪ್ಲೈನ್, ಆಮೇಲೆ ಒಂದು ಸರ್ತಿ ಪ್ರಾಫಿಟ್ ಬಂದಮೇಲೆ ನಾನು ಮತ್ತೆ ಟ್ರೇಡ್ ಮುಟ್ಟಲ್ಲ, ಕನ್ಸಿಸ್ಟೆನ್ಸಿ. ಅದಕ್ಕೆ ನಾನು ಕಂಟಿನ್ಯೂಸ್ 50 days 6 days ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಸರ್ ಹಾಗಾದ್ರೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಟ್ರೇಡಿಂಗಲ್ಲಿ ಪ್ರತಿಯೊಬ್ಬರು ಸಂತೋಷವಾಗಿರ್ಬೇಕು. ಯಾಕಂತ ಕೇಳಿದ್ರೆ ತುಂಬ ಜನ ನಾನು ನೋಡಿದ್ದೀನಿ, ಪ್ರಾಫಿಟ್ ಆಗಿದ ತಕ್ಷಣನೇ ಏನು ಫ್ರೆಂಡ್ಸ್ಗಳಿಗೆ ಕರೆದ್ಬಿಟ್ಟು ಪಾರ್ಟಿ ಕೊಡಿಸ್ತಾ ಇರ್ತಾರೆ, ಅಥವಾ ಎಲ್ಲಾದ್ರೂ ಹೋಗ್ತಾರೆ ಲಾಂಗ್ ಡ್ರೈವ್. ಅದೇ ಲಾಸ್ ಆದಾಗ ಇಲ್ಲ ಕಣಪ್ಪ ನನ್ನ ಹತ್ರ ದುಡ್ಡೇ ಇಲ್ಲ, ಸ್ಟಾಕ್ ಮಾರ್ಕೆಟೇ ಜೂಜು ಅಂದ್ಬಿಡ್ತಾರೆ ಬಿಟ್ರೆ. ಸೊ ಇದೆಲ್ಲದಕ್ಕೂ ಹಿಂದೆ ಏನಿದೆ ಮೈಂಡ್ ಸೆಟ್ ಮುಖ್ಯ. ಅದೇ ಥರ ಇವಾಗ ಪ್ರಾಫಿಟ್ ಲಾಸ್ನ ಅವರು ಮ್ಯಾನೇಜ್ ಮಾಡಕ್ಕೆ ಬರ್ತಾ ಇಲ್ಲ ಅನ್ನೋದು ಮುಖ್ಯ. ಇವಾಗ ನೀವು ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ರಿಸ್ಕನ್ನು ಯಾವ ಥರ ಮ್ಯಾನೇಜ್ ಮಾಡಿದ್ದೀರಾ ಸರ್? ಸರ್ ನಂದೀಗ ನಾನು 110 days ಟ್ರೇಡಿಂಗ್ ಮಾಡಿದ್ರೆ 100 days ಪ್ರಾಫಿಟಲ್ಲೇ ಇದ್ದೀನಿ. ಯಾವ 10 trades 1 trade ಫೈಲ್ ಆಗೇ ಆಗುತ್ತೆ. ಎಲ್ಲ ದಿನ ನಾವು ಅನ್ಕೊಂಡಾಗೆ ಮಾರ್ಕೆಟ್ ಹೋಗಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಮಾಡೋಣ. ಒಂದು ದಿವಸ ಪ್ರಾಬ್ಲಮ್ ಇಲ್ಲ. 10 daysಗೆ ಕನ್ಸಿಸ್ಟೆಂಟಾಗಿ 56 days ಟ್ರೇಡಿಂಗ್ ಡೇಸ್ ಅಂದರೆ ನಾನು ಸೆಂಟ್ರಲ್ ಸುಮಾರು ಟ್ರೇಡ್ ಮಾಡಿಲ್ಲ. ಪ್ರಾಫಿಟ್ ಬಂದಾಗ ಆ 3 months ನಾನ್ ಸ್ಟಾಪ್ ಪ್ರಾಫಿಟಲ್ಲಿದ್ದೆ. ಟ್ರೇಡ್ ಮಾಡೋಕ್ಕೆ ಮುಂಚೆನೇ ನಂದು ರಿಸ್ಕ್ ಎಷ್ಟಿದೆ ನನಗೆ ಗೊತ್ತಿರುತ್ತೆ. ಅಷ್ಟು ಒಳಗೆ ಸ್ಟಾಪ್ ಲಾಸ್ ಆದ್ರೆ ಅವ್ರು ಟ್ರೇಡು ಸ್ಟಾಪ್ ಮಾಡ್ಬಿಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ, ಬಟ್ ಹಾಗೆ ಇಲ್ಲ ಅಂದಿದ್ದೇನೆ ಅಷ್ಟು ಈ ಲಾಸಲ್ಲಿ ಎಂಡ್ ಆಗ್ತೀನಿ. ಪ್ರಾಬ್ಲಮ್ ಇಲ್ಲ. ಔಟ್ ಆಫ್ 110 days ಅಲ್ಲಿ 10 days ಹಂಗಾಗಿದೆ. ಸರ್ ಹಾಗಾದ್ರೆ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಇದು ಜೂಜಾಟ ಬರೀ ನೆಗೆಟಿವೇ ಮಾತಾಡ್ತಾ ಇರ್ತಾರೆ. ಆದ್ರೆ ಇಂಥ ಒಂದು ಫೀಲ್ಡ್ ಅಲ್ಲಿ ನಾನಾಗ್ಲಿ ನೀವಾಗ್ಲಿ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಿದೀವಿ, ಇಲ್ಲಿ ನಾವು ದುಡ್ಡು ಮಾಡ್ತಾ ಇದೀವಿ ಅಂದಮೇಲೆ ಅವ್ರನ್ನ ನಾವು ಹೆಂಗ್ ಓವರ್ಕಮ್ ಮಾಡಬೇಕು? ನಾವೇ ಸರ್ ಎಕ್ಸಾಂಪಲ್. ಅವ್ರಿಗೆ ಅವರು ನಮ್ಮನ್ನು ಫಾಲೋ ಮಾಡಿದ್ರೆ ಅವರು ಪ್ರಾಫಿಟ್ ಆಗ್ತಾರೆ. ಟ್ರೇಡಿಂಗ್ ಮಾಡಿದ್ರೆ ನಮ್ಮನ್ನು ಫಾಲೋ ಮಾಡಿಲ್ಲ ಅಂದ್ರೆ ಅವ್ರು ಹಂಗೆ ಇರ್ತಾರೆ. ಅವ್ರು ನಮ್ಮ ಜಾಗ ಬರೋಕ್ಕೆ ಆಗಲ್ಲ. ಅವರು ಹಂಗಾದ್ರೆ ಪ್ರತಿ ಒಂದು ಫೀಲ್ಡ್ ಅಲ್ಲೂ ರಿಸ್ಕ್ ಇರುತ್ತೆ. ಆ ರಿಸ್ಕ್ ನ ಅವ್ರು ತಗೊಳೋದಕ್ಕೆ ರೆಡಿ ಇರಲ್ಲ. ಮನುಷ್ಯ ಆದ್ಮೇಲೆ ರಿಸ್ಕ್ ಇಕ್ಕೊಬೇಕು. ವಿತೌಟ್ ಟೇಕಿಂಗ್ ರಿಸ್ಕ್ ಅದು ಒಂದು ರಿಸ್ಕ್. ಹಂಗಾದ್ರೆ ಇವಾಗ ನಾವು ಒಂದು ಉದಾಹರಣೆ ನೋಡಿದ್ರೆ, ಇವಾಗ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅದು ಒಂದು ರಿಸ್ಕೆ. ಹೌದು. ನಾವು ಗಾಡಿ ಓಡಿಸಿದ್ರೆ ಅದು ಒಂದು ರಿಸ್ಕೆ. ಹೌದು. ಇವತ್ತು ನಾವು ಬದುಕಿದೀವಿ ಅಂದ್ರೆ ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ಅದು ಒಂದು ರಿಸ್ಕೆ. ಸೊ ಹಾಗಾದ್ರೆ ಈ ರಿಸ್ಕ್ ಎಲ್ಲದ್ರ ಜೊತೆ ನಾವ್ ಏನ್ ಮಾಡ್ತಾ ಇದೀವಿ, ಹೆಡ್ಜ್ ಮಾಡ್ತಾ ಇದೀವಿ. ಅದೇ ತರ ನೀವು ಟ್ರೇಡಿಂಗ್ ಅಲ್ಲೂ ಹೆಡ್ಜ್ ಮಾಡ್ತೀರಾ? ಹೌದು ಸರ್. ನಾನು ಸ್ಟಾಪ್ ಲಾಸ್ ಕಂಪಲ್ಸರಿ ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ತೀನಿ. ಅದೇ ಎಡ್ಜಿಂಗ್ ಅಂದ್ರೆ ಸ್ಟಾಪ್ ಲಾಸ್ ಕಂಪಲ್ಸರಿ ಮಾಡ್ತೀನಿ. ನಾವು ಪ್ರೊಫೆಷನಲ್ ಹೋಲ್ಡ್ ಮಾಡ್ಬೇಕಂದ್ರೆ ಎಡ್ಜಿಂಗ್ ಇರುತ್ತೆ. ಇಂಟ್ರಾಡೇಗೆ ಎಡ್ಜಿಂಗ್. ನೀವು ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಟ್ರೇಡ್ಸ್ ನೀವು ಮಾಡೋದು ಪೊಸಿಷನಲ್ ಇಂಟ್ರಾಡೇ. ಓಕೆ, ಇಂಟ್ರಾಡೇ ಟ್ರೇಡ್ಸ್ ಮಾಡ್ತಾ ಇದ್ರೆ. ಹಾಗಾದ್ರೆ ಇವತ್ತೇನಾದ್ರು ಟ್ರೇಡ್ ಮಾಡಿದ್ದೀರಾ? ಹೌದು ಸರ್, ಟ್ರೇಡ್ ಮಾಡಿದ್ದೀನಿ. 11,000 ಪ್ರಾಫಿಟ್ ಮಾಡಿದ್ದೀನಿ. 11,000 rupees ಪ್ರಾಫಿಟ್ ಮಾಡಿದ್ದೀರಾ? ಓ, ನನ್ನ ಟಾರ್ಗೆಟ್ ಡೈಲಿ ಇನ್ನ ಪ್ಲಸ್ ಇರುತ್ತೆ, ಅಷ್ಟು ಮಾಡ್ಕೊಂಡು. ಡೈಲಿ ನಿಮ್ ಟಾರ್ಗೆಟ್ ಹಂಗಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಒಂದು 10,000 ತಿಳ್ಕೊಂಡಿದ್ದೀರಾ. ಸೊ 10,000 ಮೇಲ್ಗಡೆ ನಿಮ್ಗೆ ಏನಾದ್ರು ಲಾಭ ಬರ್ತದೆ, ನೀವು ಸಂತೋಷವಾಗಿ ಇಸ್ಕೊಂತೀರಾ ಮಾರ್ಕೆಟ್ ಇಂದ. ಸ್ಟಾಪ್ ಲಾಸ್ ಟ್ರೈಲ್ ಮಾಡ್ಕೊಂಡು ಹೋಗ್ತೀನಿ ಸರ್. ಬಿಟ್ಬಿಟ್ಟು ಎಷ್ಟೋ ಹೊತ್ತ ಹೋಗ್ಲಿ ಅಂತ. ಎಷ್ಟೋ ಸತಿ 10,000 4 lakhs ಆಗಿದೆ. ಹಾಗಾದ್ರೆ ಸರ್ ಇವಾಗ ಇಂಪಾರ್ಟೆಂಟ್ ಆದ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನೀವು ಪ್ರಾಫಿಟ್ ಲಾಸ್ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಪ್ರಾಫಿಟ್ ನೀವು ಒಂದು ದಿನದಲ್ಲಿ ನೋಡಿರೋದು? 4 lakhs. 4 ಲಕ್ಷ ರೂಪಾಯಿ ಒಂದು ದಿನದಲ್ಲಿ. ಆಪ್ಷನ್ ಬೈಂಗ್ ಮಾಡ್ತಿದ್ರ, ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ರ? ಸಿಂಥೆಟಿಕ್ ಫ್ಯೂಚರ್ ಮಾಡ್ತಾ. ಅದು ಡೈರೆಕ್ಷನ್ ಪ್ರಕಾರ ಒಂದು ಸತಿ ಲಾಭ ಬಂದ ಮೇಲೆ ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ಬಿಡ್ತೀನಿ. ಆಮೇಲೆ ಹೋಗ್ತಾ ಇದ್ರೆ ಬಿಟ್ಬಿಡ್ತೀನಿ ಹೋಗ್ಲಿ ಅಂತ. ಓಕೆ, ಅದು ಹೋಗ್ತಾ ಒಂದು ಸ್ಪೈಕ್ ಒಂದು ಟ್ರೆಂಡಿಂಗ್ ದಿನ ಫುಲ್ ಆಗಿ ಕ್ಯಾಪ್ಚರ್ ಆಗೋಗುತ್ತೆ. ಅದೇ ತರ ಇವಾಗ ಕಂಪ್ಲೀಟ್ ಆಗಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬಗ್ಗೆ ಜನರಿಗೆ ಹೇಳ್ಕೊಟ್ಟಿದ್ದೀರಾ. ಸೊ ಅವರು ನಿಮ್ನ ನೋಡಿ ಇನ್ಸ್ಪೈರ್ ಆಗಿದ್ದಾರೆ. ಆದ್ರೆ ಇವಾಗ ನೀವು ಈಕ್ವಿಟಿಯಲ್ಲಿ ಏನಾದ್ರು ಟ್ರೇಡ್ಸ್ ಮಾಡ್ತೀರಾ? ಈಕ್ವಿಟಿಯಲ್ಲಿ ಸ್ವಿಂಗ್ ಮಾಡ್ತೀರಾ, ಪೊಸಿಷನಲ್ ಮಾಡ್ತೀರಾ? ಇನ್ವೆಸ್ಟ್ ಮಾಡಿದ್ದೀನಿ ಸರ್. ಈಗ ಬಂದಿರೋ ಪ್ರಾಫಿಟ್ ಅಲ್ಲಿ ಇಟ್ಟು ಇನ್ವೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಅಂದ್ರೆ ಎಷ್ಟು ಒಂದು ಸುಂದರವಾಗಿ ಹೇಳಿದ್ರು ಅಂತ ಕೇಳಿದ್ರೆ, ಇವಾಗ ಬರೋ ಪ್ರಾಫಿಟ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿ ಬಂದಿರೋ ಪ್ರಾಫಿಟ್ ನ ನೀವು ತೆಗ್ದು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ. ಹೌದು. ಸೊ ರಾಕೇಶ್ ಜುಂಜುನ್ವಾಲಾ ಅವ್ರು ಮಾಡ್ತಿದ್ದು ಸೇಮೆ. ಅವ್ರು ಏನ್ ಮಾಡ್ತಾ ಇದ್ರು, ಇಂಟ್ರಾಡೇ ಅಥವಾ ಟ್ರೇಡಿಂಗ್ ಅಲ್ಲಿ ಬಂದಿರೋ ಪ್ರಾಫಿಟ್ ನ ತೆಗೆದ್ಬಿಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ತಾ ಇದ್ರು. ಅಂದ್ರೆ ನೀವು ಒಂದು ಸರಿಯಾದ ದಾರಿ, ಒಂದು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಮಂತ್ಲಿ ಒಂದ್ಸತಿ ಏನ್ ಪ್ರಾಫಿಟ್ ಬಂದಿದೆ, ಮಂತ್ಲಿ ಒಂದು ಟೈಮು ಇನ್ವೆಸ್ಟ್ ಮಾಡ್ಬೇಕು. ಓಕೆ, ಅವತ್ತು ಪ್ರಾಫಿಟ್ ನ ಉಪಯೋಗಿಸ್ಕೊಂಡ್ಬಿಡ್ಬೇಕು, ಬಳಸ್ಕೊಂಡ್ಬಿಡ್ಬೇಕು. ಇವತ್ತೇನಾಗುತ್ತೆ ಅಂತ ಕೇಳಿದ್ರೆ, ತುಂಬಾ ಜನ ಏನ್ ಅನ್ಕೊಂತಾರೆ ಅಂತ ಕೇಳಿದ್ರೆ, ಲಾಭ ಬರ್ಬೇಕಾದ್ರೆ ಇವಾಗ 1 ಲಕ್ಷ ಇಲ್ಲಿ ಲಾಭ ಕಾಣಿಸಿರುತ್ತೆ ಅಷ್ಟೇ. ಸರ್ ನನಗೆ ಇವತ್ತು ಈ ಐಫೋನ್ ಚೆನ್ನಾಗಿ ಕಾಣಿಸ್ತಿದೆ ಸರ್, ಈ ಐಫೋನ್ ತಗೋಬೇಕು ಅಂತ ಇದೀನಿ, ಇಲ್ಲಿ 10 ಲಕ್ಷ ಲಾಭ ಕಾಣಿಸ್ತಾ ಒಂದ್ ತಿಂಗಳಲ್ಲಿ, ಸರ್ ಇವತ್ತು ನನಗೆ BMW ಕಾರೇ ಬೇಕು ಸರ್ ಅಂತಾರೆ. ನಿಮ್ಗೆ ಯಾವತ್ತು ಹಂಗ ಅನ್ಸಿಲ್ವಾ? ಇಲ್ಲ ಸರ್, ನಂದು ಈಗಲೂ 2013 ಮಾಡಲ್ ವ್ಯಾಗ್ನರ್ ಕಾರೇ ಇದೆ. ಇದೆಲ್ಲದಿಂದ್ರೆ ಒಂದು ಮೈಂಡ್ ಸೆಟ್ ಇರುತ್ತೆ. ಇವಾಗ ಏನಂತ ಅಂದ್ರೆ, ಮಾರ್ಕೆಟಲ್ಲಿ ಮೊದಲನೇದು ಏನು ಅಂತ ಕೇಳಿದ್ರೆ, ನಿಮ್ಗೆ ದುರಾಸೆ ಇಲ್ಲ. ಮಾರ್ಕೆಟಲ್ಲಿ ಕನ್ಸಿಸ್ಟೆಂಟ್ ಆಗಿ ನಾನು ಒಂದೇ ದಿನ ಎಲ್ಲ ಊಟನೂ ಮಾಡಬೇಕು ಅಂತ ಆಸೆ ಇಲ್ಲ.
ಮೆಲ್ಲಕ್ಕೆ ನಾನು ದಿನ ಒಂದ್ ಸ್ವಲ್ಪ ನನಗೆ ಎಷ್ಟು ಹೊಟ್ಟೆಗೆ ಎಷ್ಟು ತುಂಬುತ್ತೆ ಅಷ್ಟೇ ತಿಂತೀನಿ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಸರ್. ಅಲ್ವಾ? ನನಗೆ ಬೇರೆ ಬಿಸ್ನೆಸ್ ಇದೆ, ಅದರಿಂದ ಬರೋ ಇನ್ಕಮ್ ಅಲ್ಲಿ ಫ್ಯಾಮಿಲಿ ಎಲ್ಲ ರನ್ ಆಗುತ್ತೆ. ಇದು ಒಂಥರ ಸೈಡ್ ಇನ್ಕಮ್ ತರ ಕಂಪೌಂಡಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ. ಆದ್ರೆ ನಿಮಗೆ ನಂಬಿಕೆ ಇದೆಯಾ ಈ ಒಂದು ಸೈಡ್ ಇನ್ಕಮ್ ಇದೆ, ಈ ಒಂದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ನಿಮ್ ಮೇಜರ್ ಇನ್ಕಮ್ ಆಗುತ್ತೆ? ಹಾಗೆ ಆಗುತ್ತೆ ಸರ್, 100%. ಅದ್ರ ಮೇಲೆ ನಾನು ಫುಲ್ ಫೋಕಸ್ ಮಾಡಿರೋದು ಈಗ. ಸರ್, ತುಂಬಾ ಜನ ಟ್ರೇಡಿಂಗ್ ಅಂದಾಗ ತುಂಬಾ ಜನ ಯೂತ್ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ಅಂತ ಯೂತ್ಗೆ ನೀವು ಏನು ಒಂದು ಇವತ್ತು ಈ ಒಂದು ವಿಡಿಯೋ ಮೂಲಕ ನೀವು ಒಂದು ರೋಲ್ ಮಾಡೆಲ್ ಆಗಿದ್ದೀರಾ. ಸೊ ಅವ್ರಿಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೇನ್ ಆಗಿ ಎಜುಕೇಶನ್ ಚೆನ್ನಾಗಿ ಕಲಿತು ರಿಸ್ಕ್ ಎಷ್ಟೊಂದು ಗೊತ್ತಿದ್ದು ವಿತೌಟ್ ರಿಸ್ಕ್ ಟ್ರೇಡಿಂಗ್ ಮಾಡಂಗಿಲ್ಲ. ಫಸ್ಟ್ ಎಜುಕೇಶನ್ ಸರ್, ಎಜುಕೇಶನ್ ಇದ್ದು ಆಮೇಲೆ ಒಂದು 1 ಇಯರ್ ಪೇಪರ್ ಟ್ರೇಡಿಂಗ್ ಮಾಡಲಿ, ಅಬ್ಸರ್ವ್ ಮಾಡಲಿ ಮಾರ್ಕೆಟ್, ಜಸ್ಟ್ ಟ್ರೇಡಿಂಗ್ ಬೇಡ. ಅವ್ನು ಬೇಕಾದ್ರೆ ಕಮ್ಮಿ ಲಾಟಲ್ಲಿ ಸ್ಟಾರ್ಟ್ ಆಗಿ ಪ್ರಾಫಿಟ್ ಪಕ್ಕ ಇದೆಯಾ, ಅವ್ನು ಬೇಕಾದ್ರೆ ಕ್ಯಾಪಿಟಲ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಬಟ್ 1,000 ರೂಪಾಯಿ ಬರಲಿ 2,000 ಬರಲಿ ಖುಷಿಯಾಗಿ ಎತ್ಕೊಬೇಕು. ಅವರು ನನಗೆ ಜಾಸ್ತಿ ಲಾಭ ಬೇಕು, ಒಂದೇ ದಿವಸ ಡಬಲ್ ಮಾಡಬೇಕು ಮನಿ ಅಂತವ್ರೆ 100% 1 ದಿವಸ ಆಗುತ್ತೆ, 2ನೇ ದಿವಸ ಆಗುತ್ತೆ, 3 ದಿವಸ ಫೈಲ್ ಆಗುತ್ತೆ. ಸರ್, ತುಂಬಾ ಜನಕ್ಕೆ ಈ ಒಂದು ಪ್ರಶ್ನೆ ಗೊತ್ತಿರಲ್ಲ. ಏನು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿರೋದೇ ಒಂದು, ಮಾರ್ಕೆಟ್ ಮೇಡೆ ಹೋದ್ರೆ ಮಾತ್ರ ನಾನು ದುಡ್ಡು ಮಾಡ್ತೀನಿ ಅಂತ. ಆದ್ರೆ ನಮ್ಗೆ ಗೊತ್ತು ಮಾರ್ಕೆಟ್ ಮೇಡೆ ಹೋಗ್ಲಿ ಕೆಳಗಡೆ ಹೋಗ್ಲಿ ಎಲ್ಲಿ ನಿಲ್ತಿದೆ ಅಲ್ಲೇ ನಿಲ್ಲಿ ಅಂದ್ರೂ ಸಹ ನಾವು ದುಡ್ಡು ಮಾಡ್ಬೋದು ಅಂತ. ಅದು ಎಷ್ಟು ಪರ್ಸೆಂಟ್ ನಿಜ ಅದು? ಇದು 100% ಸರ್. ಯಾಕಂದ್ರೆ ಮಾರ್ಕೆಟ್ ಎಲ್ಲೇ ಹೋಗ್ಲಿ ನಾವು ಚಾರ್ಟ್ ಹಿಂದೆ ಹೋಗ್ತೀವಿ. ಚಾರ್ಟ್ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ಬಿಟ್ಟು ನಾವು ಅದು ಮಾರ್ಕೆಟ್ ಕೆಳಗೆ ಬೀಳುತ್ತಂತೆ ಆಗ್ತೀವಿ ಟ್ರೇಡು. ಲಾಭ ಬಂದು ಮಾರ್ಕೆಟ್ ಅಲ್ಲೇ ಇದ್ರೂ ನಾವು 2 ಸಲ ಸೆಲ್ ಮಾಡಿ ಕುತ್ಕೊಂತೀವಿ. ಕೆಳಗೆ ಹೋಗಿದಾಗ ಇನ್ನೂ ಪ್ರಾಫಿಟ್ ಫಾಸ್ಟಾಗಿ ಬರುತ್ತೆ ಸರ್. ಮೇಲೆ ಹೋಗೋಣ, ಯಾಕಂದ್ರೆ ಐವಿ ರೈಸ್ ಆಗುತ್ತೆ, ಇನ್ನೂ ಪ್ರಾಫಿಟ್ ಫಾಸ್ಟಾಗಿ ಬರುತ್ತೆ. ಮಾರ್ಕೆಟ್ ಕೆಳಗೆ ಹೋಗ್ಬೇಕಂದ್ರೆ ನಾನು ಕಾಯ್ತೀನಿ ಯಾವಾಗಲೂ. ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಅಂದ್ರೆ ನಿಮ್ ಪ್ರಕಾರ ಮಾರ್ಕೆಟ್ ಕೆಳಗಡೆ ಬೀಳಲಿ ಅಂತ ಕಾಯ್ತಾ ಇರ್ತೀನಿ. ಕೆಳಗೆ ಬಿದ್ದಾಗ ಪ್ರಾಫಿಟ್ ಫಾಸ್ಟಾಗಿ ಬರುತ್ತೆ FN1 ಅಲ್ಲಿ. ಪ್ಲಸ್ ಇನ್ವೆಸ್ಟ್ ಮಾಡ್ಬೋದಲ್ಲ, ಎಲ್ಲ ಸ್ಟಾಕ್ಸ್ ಕಮ್ಮಿ ರೇಟ್ ಸಿಗುತ್ತೆ. ಯಾವತ್ತಿರೋ ಮಾರ್ಕೆಟ್ ಮೇಲೆ ಹೋಗಲೇಬೇಕು, ಹೋಗುತ್ತೆ, ಎಲ್ಲರಿಗೂ ಗೊತ್ತು. ಸರ್, ಹಾಗಾದ್ರೆ ತುಂಬಾ ಜನ ನಮ್ಗೆ ಗೊತ್ತು ಇವಾಗ ಮಾರ್ಕೆಟ್ ಮೇಲ್ಗಡೆ ಇತ್ತು ಅಲ್ಲಿಂದ ಕೆಳಗಡೆ ಬೀಳ್ತಾ ಇತ್ತು ಅಂತ. ಇಂಥ ಮೂಮೆಂಟಲ್ಲೂ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ತಿಳ್ಕೊಂಡ್ರೆ ಇವಾಗ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ನಿಮಗೆ ಮುಂಚೆನೇ ಗೊತ್ತಿರುತ್ತಾ? ಹೌದು ಸರ್. ಆ್ಯಕ್ಚುಲಿ ಈ ಲಾಸ್ಟ್ ಒಂದು ಹಿಸ್ಟ್ರಿ ನೋಡಿದಾಗ ಎವರಿ ಫೆಬ್ರವರಿ ಮಾರ್ಚಲ್ಲಿ ಮಾರ್ಕೆಟ್ ಡೌನ್ ಆಗುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಯಾಕಂದರೆ IT ಫೈಲ್ ಕಂಪ್ನಿ P&L ಎಲ್ಲ ಆಗುತ್ತಲ್ಲ. ನಾನು ಆ ಟೈಮಲ್ಲಿ ಮಾರ್ಚಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಕಾತ್ಕೊಂಡಿದ್ದೆ. ಮಾರ್ಕೆಟ್ ಚೆನ್ನಾಗಿ ಬಿತ್ತು, 23,000 ನಿಫ್ಟಿ ಬಂದಾಗ ಇನ್ವೆಸ್ಟ್ ಮಾಡಿದ್ದೆ. ಆಮೇಲೆ 22,200ಕ್ಕೂ ಬಂದಿತ್ತೆ ಅನ್ಸುತ್ತೆ. ಬಟ್ ಅವಾಗ ಸ್ವಲ್ಪ ಅವರೇಜ್ ಮಾಡಿದ್ದೆ. ಈಗ ಆಲ್ರೆಡಿ 17% ಪ್ರಾಫಿಟ್ ಅಲ್ಲಿ ಇದೆ ಇನ್ವೆಸ್ಟ್ಮೆಂಟ್ ಮಾತ್ರ. ಹಂಗಾದ್ರೆ ಮಾರ್ಕೆಟ್ 26,000ದಲ್ಲಿ ನೀವು ಇನ್ವೆಸ್ಟ್ ಮಾಡಲಿಲ್ಲ, ಮಾರ್ಕೆಟ್ ಅಲ್ಲಿಂದ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಿತ್ತು. ಹೌದು. ಯಾವಾಗ ಮಾರ್ಕೆಟ್ 23,000 ಹತ್ರ ಬಂದಾಗ ನೀವು ನಿಮ್ಮ ದುಡ್ಡನ್ನ ಹೂಡಿಕೆ ಮಾಡಿದೀರಾ, ಅಲ್ಲಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು 15% ರಿಟರ್ನ್ ಆಲ್ರೆಡಿ ಬಂದಿದೆ ನಿಮ್ಮ ಅಸ್ಲೆಗೆ. ಹೌದು ಸರ್, ಬಂದಿದೆ. ಸೊ ಇಂಥ ಒಂದು ವಿದ್ಯೆ ನೀವು ಕೂಡ ಕಲ್ತ್ರೆ ನೀವು ಕೂಡ ದುಡ್ಡು ಮಾಡ್ಬೋದಂತ ನೀವು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇವಾಗ ಮಾರ್ಕೆಟ್ ಯಾವಾಗ್ಲೂ ಮೇಡ್ ಹೋಗ್ಬೇಕತ್ತಲ್ಲ ಅವಾಗ ದುಡ್ಡು ಹಾಕೋದಿಲ್ಲ, ಪೀಕಲ್ಲಿ ಇರುತ್ತಲ್ಲ ಅವಾಗ ದುಡ್ಡು ಹಾಕ್ತಾರೆ. ಆಮೇಲೆ ಇನ್ನು ಮೇಡ್ ಹೋಗ್ಲಿ ಅಂತ ಕಾಯ್ತಾ ಇರ್ತಾರೆ. ಕೆಳಗಡೆ ಬಿದ್ದಾಗ ಅವರು ಇನ್ವೆಸ್ಟ್ ಮಾಡಬೇಕು, ಅವರೇಜ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ನ ತಲೆಯಿಂದ ತೆಗೆದು ಬಿಡ್ತಾರೆ. ಅವ್ರಿಗೆ ಏನು ಅಂದ್ರೆ ಅವ್ರಿಗೆ ಆ ಮೂಮೆಂಟ್ ಅಲ್ಲಿ ಅವ್ರ ಇಮೋಷನಲ್ ಡಿಸಿಷನ್ ಏನ್ ತಗೊಂತಾರೆ ಅಂತ ಕೇಳಿದ್ರೆ, ನಾನು ಹಾಕಿರೋ ದುಡ್ಡು ಬರೀ ಮೈನಸ್ ಅಲ್ಲಿ ಹೋಗ್ತಾ ಇದೆಯಲ್ಲ ಅಂತ ನೋಡ್ತಾರೆ. ಈ ಮೂಮೆಂಟ್ ಅಲ್ಲಿ ನಾನು ದುಡ್ಡನ್ನ ಹೂಡಿಕೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋದಿಲ್ಲ. ಇವಾಗ ಎಲ್ಲೇ ಒಂದ್ ಕಡೆ ಸೇಲ್ ಇತ್ತು ಅಂದ್ರೆ ಫಸ್ಟ್ ಹೋಗಿ ನಿಲ್ತಾರೆ ಜನರು. ಇವಾಗ 1,000 ರೂಪಾಯಿಲಿರೋ ಪ್ರಾಡಕ್ಟ್ 800 ರೂಪಾಯಿ ಅಥವಾ 500 ರೂಪಾಯಿಗೆ ಸಿಗ್ತದೆ ಅಂದ್ರೆ ಕ್ಯೂ ಅಲ್ಲಿ ನಿಲ್ತಾರೆ. ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು. ಅದೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಕೇಳಿದ್ರೆ ಅವ್ರು ಹೋಗೋದಿಲ್ಲ. ಇದು ಇನ್ನೂ 0 ಹೋಗ್ಬಿಡತ್ತಪ್ಪ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಯಾರೋ ಒಬ್ರು ನನಗೆ ಪ್ರಶ್ನೆ ಕೇಳಿದ್ರು ಎಲ್ಲೋ ಒಂದು ಕಮೆಂಟ್ ಸೆಕ್ಷನ್ ಅಲ್ಲೇನೆ, ತುಂಬಾ ಒಂದು ವರ್ಷದ ಮುಂಚೆ, ಸರ್ ನಿಫ್ಟಿ 0 ಹೋಗ್ಬಿಡುತ್ತೆ ಸರ್, ನೀವು ನೋಡ್ತಾ ಇರಿ ಅಂತಂತಾರೆ. ಇದೆಲ್ಲ ನಿಜವಾಗ್ಲೂ ಸಾಧ್ಯ ಇದೆಯಾ? ಇದು 100% ಇಲ್ಲ ಸರ್, ಸಾಧ್ಯ ಇಲ್ಲ. ನಮ್ಮ ಎಕನಾಮಿ ನಿಂತಿರೋದೇ ಸ್ಟಾಕ್ ಮಾರ್ಕೆಟ್ ಇಂದ. ನಾನು ಇನ್ನೊಂದು ಇನ್ವೆಸ್ಟ್ ಮಾಡಿ ಬರೀ ಒಂದು ಸ್ಟಾಕಲ್ಲಿ ಮಾಡಲ್ಲ, ಎಲ್ಲ ಸೆಕ್ಟರ್ 20 ಸ್ಟಾಕ್ಸ್ ಮೇಲೆ ಈಕ್ವಲ್ ಅಮೌಂಟ್ ಡಿವೈಡ್ ಮಾಡಿರ್ತೀನಿ. ಯಾವುದೋ ಒಂದು 2-3 ಮಲ್ಟಿಬ್ಯಾಗರ್ ಆಗ್ಬಿಡೋ ಸಾಕು. ಹೌದು. ಸೊ ಹಾಗಾದ್ರೆ ನೀವು ಕೂಡ ಏನ್ ಕಲ್ತ್ಕೋಬೇಕು ಅಂದ್ರೆ ಈ ಒಂದು ಪಾಡ್ಕಾಸ್ಟ್ ಇಂದ ಯಾವಾಗ ಇನ್ವೆಸ್ಟ್ ಮಾಡಬೇಕು, ಹೆಂಗ್ ಇನ್ವೆಸ್ಟ್ ಮಾಡಬೇಕು, ಅದೇ ತರ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೋಜರ್ನ ಎಷ್ಟು ಎತ್ಕೊಂಡು ಹೋಗ್ಬೇಕು ಅದನ್ನ ಕಂಪ್ಲೀಟ್ ಆಗಿ ಈ ಒಂದು ಪಾಡ್ಕಾಸ್ಟ್ ಮೂಲಕ ಹೇಳ್ಕೊಟ್ಟಿದ್ದೀವಿ. ಇದೇ ತರ ನಿಮ್ಗೂ ಕೂಡ ಇಂಟ್ರೆಸ್ಟ್ ಆಗಿ ನಮ್ಮ ನವೀನ್ ಸರ್ದು ಸ್ಟ್ರಾಟಜಿನ ನೀವು ಕಲ್ತ್ಕೋಬೇಕು ಅಂತ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋ ಅಲ್ಲಿ ನಾನು ನಿಮಗೆ ಅವರ ಒಂದು ಸ್ಟ್ರಾಟಜಿ ಏನಿದೆ ಅಂತ ಹೇಳ್ಕೊಡ್ತೀನಿ. ಸೊ ಇದೇ ತರ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆದ್ರೆ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ ಟ್ರೇಡರ್ಸ್, ನೀವು ಕೂಡ ನಿಮ್ಮ ಯಶಸ್ಸಿನ ಜರ್ನಿ ಶುರು ಮಾಡಬೇಕು ಅಂದರೆ ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ವಿಸಿಟ್ ಮಾಡಿ. ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಿನ 3 ಬ್ರಾಂಚ್ ಇದೆ, ಬೆಂಗಳೂರು, ದಾವಣಗೆರೆ ಹಾಗೂ ಹುಬ್ಬಳ್ಳಿ. ನಮ್ಮ ಕೋರ್ಸ್ ಜಾಯ್ನ್ ಆಗೋದು ಬಹಳ ಸಿಂಪಲ್. ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಬ್ರಾಂಚ್ನ ವಿಸಿಟ್ ಮಾಡಿ. ನಮ್ಮ ಕೋರ್ಸ್ ಬಂದು 3 ದಿನ ಇದೆ, ಫ್ರೈಡೇ, ಸ್ಯಾಟರ್ಡೆ ಹಾಗೂ ಸಂಡೇ. ಫ್ರೈಡೇ 10 to 2, ಸ್ಯಾಟರ್ಡೆ 10 to 4 ಹಾಗೂ ಸಂಡೇ 10 to 4.
ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲಿ ಎನ್ರೋಲ್ ಆಗಿ. ಟ್ರೇಡರ್ಸ್ ಗುರುಕುಲ್ ಸೆಂಟರ್, ಲಾಭದ ದಾರಿಗೆ ಜ್ಞಾನದ ಬೆಳಕು. ಜ್ಞಾನವನ್ನು ಹಂಚೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು ಪ್ರತಿ ಭಾನುವಾರ ಒಂದು ಫ್ರೀ ಮೆಗಾ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ. ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀವಿ, ಹಾಗೂ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಒಂದು ದಾರಿ ಕೂಡ ತೋರಿಸ್ತೀವಿ. ನಿಮಗೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋದು ಹೇಗೆ, ನಿಮ್ಮ ದುಡ್ಡಿನ ಕೈಯಲ್ಲಿ ದುಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಹೇಳ್ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಬನ್ನಿ ಸಿಗೋಣ ಇದೇ ಭಾನುವಾರಕ್ಕೆ. ಇನ್ನೂ ಸ್ಟಾಕ್ ಮಾರ್ಕೆಟ್ನ ಕಂಡ್ರೆ ನಿಮಗೆ ಗೊಂದಲಗಳಿದೆಯಾ? ಹಾಗಾದರೆ ನಿಮ್ಮ ಪ್ರಶ್ನೆಗೆ ಒಂದು ಸರಿಯಾದ ಮಾರ್ಗ ತೋರಿಸೋದಕ್ಕೆ ನಾವಿದ್ದೀವಿ. ಈ ಕೂಡಲೇ ಸ್ಕ್ರೀನ್ ಮೇಲಿರೋ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ.